Thank you, Father. Hallelujah. Hallelujah. Amen. ಕರ್ತನ ಸನ್ನಿಧಾನ ನಮ್ಮ ಮಧ್ಯದಲ್ಲಿರುವಂಥದ್ದಾಗಿದೆ ಪ್ರಿಯರೇ. ಆಮೆನ್. ಪ್ರತಿಯೊಬ್ಬರು ನಾವೆಲ್ಲಿದ್ದೇವೋ ಅಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ, ಯಾರು ದಯವಿಟ್ಟು ಆ ಕಡೆ ಈ ಕಡೆ ನೋಡುವುದು ಬೇಡ, ಚಲಿಸುವುದು ಬೇಡ. ನಾವು ಕೆಲವು ದಿನಗಳಿಂದ ಆ ಪವಿತ್ರಾತ್ಮನ ಬಗ್ಗೆ ಕಲಿತಾ ಇದ್ದೇವೆ. ನಮ್ಮೊಳಗಡೆ ವಾಸಿಸುವ ಪವಿತ್ರಾತ್ಮನು, ನಮ್ಮ ಸಂಗಡ ಇರುವ ಪವಿತ್ರಾತ್ಮನು, ಯೇಸುವನ್ನು ನಮಗೆ ನಿಜ ಮಾಡುವಂಥ ಪವಿತ್ರಾತ್ಮನು, ಯೇಸುವನ್ನು ಪ್ರಕಟಿಸುವ ಪವಿತ್ರಾತ್ಮನು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಆತನ ಸನ್ನಿಧಾನ ಇಲ್ಲಿದೆ ಪ್ರಿಯರ್. ಓ ಮಾಖಾಂತ, ಒಂದು ವೇಳೆ ನೀವು ನಿಂತ್ಕೊಳ್ಳಬೇಕಾದ್ರೆ ನಿಂತ್ಕೊಳ್ಳಬಹುದು, ಕೈ ಎತ್ತಬೇಕಾದ್ರೆ ಕೈ ಎತ್ತಬಹುದು. ಓ ಮಾಖಾಂತ ರಬ ರಬ ಖಲ ರಬ ರಬ ರಬ. ವಾಣಿಗಳಲ್ಲಿ ಪ್ರಾರ್ಥಿಸುವವರು ಸ್ವಲ್ಪ ಸಮಯ ವಾಣಿಗಳಲ್ಲಿ ಪ್ರಾರ್ಥಿಸೋಣ ಪ್ರಿಯರ್. ಆತನ ಸನ್ನಿಧಾನ ಇದೆ. ಓ ಖಲ ರಬ ಲ ರಬ ಝೋಖೋ ಚೋ ರಬ ಬಾ 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 ರೇಷೆ ಖೆಚೆರಿ ಅಖುಲ ರಬ ಬಾ 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 ಬಾ. ಓ ಖಲ ರಬ ಝೋಖೋ ಚೋ ರಬ ಖುಲ ರಬ ಖಲ ರಬ ಲ ರಬ ರಬ ಖಲ ರಬ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೆ ರಿಯಬ ಖಲ ರಬ ಲ ರಬ ಲ ರಬ ಝಕಚ ರಬ ರೇಷೆ ಖೆಚೆರಿ ಅಲ ರ ರ ರ ರ ರ ರ ರ ರ ರಬ. ಓ ಖಲ ರಬ ಲ ರಬ ಝಕತ ರಬ ರಬ ಲ ರಬ ರಬ. ಓ ಮ ಖಾನ್ಸ ರಬ ಶೆಕೆಟೆರಿ ಅಕುಲ ರಬ ಲ ರಬ ಝಕ ತಕ 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 ರೀಮಾಂದೆರೆ ಬೆದೇರಿ ಅಮಾಂದ ರಬ ದ ರಬ ಝಕಚ ರಬ ರಬ ಖಲ ರಬ ಲ ರಬ ಲ ರಬ ಖಲ ರಬ ಕುಲ ರಬ. Worship you, Lord. Hallelujah, 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 hallelujah. Praise you, Lord Jesus. Oh ma khanta raba ba 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 ba. Oh le rebe 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 le rebe. ನಿನ್ನ ಸನ್ನಿಧಾನ, ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಮಹಿಮೆ. ಓ ಮಾ ಖಾತಾ ರಬ ರಬ, ನಿನ್ನ ಕಾರ್ಯಗಳು ರಿಯಾಬ ಜಕಚ ರಬ ಬಾ 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 ಬಾ. నీ సన్నిధిలో మోకరించి, నీ సన్నిధిలో మోకరించి. ఓ మా ఖాతా రబ బా 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 బా. Thank you, Lord. Thank you, Lord. Thank you, Lord. Worship you, Lord. Hallelujah, 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 hallelujah. Thank you, Lord Jesus. Oh kala raba rebe 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 raba la raba kala raba. ఆరాధింతును హృదయాంతరంగములో, నిన్ను స్తుతింతును నీ పాద సన్నిధిలో. ఆరాధింతును ಪೂರ್ಣ ಹೃದಯದಿಂದ ನಿನ್ನು ಸ್ತುತಿಂತುನು నీ పాద సన్నిధిలో. ఆరాధింతును ప్రభువా, ఆరాధింతును హృదయాంతరంగములో. యేసయ్యా, నిన్ను స్తుతింతును నీ పాద సన్నిధిలో. నీవే కదా, నీవే కదా నా దేవుడవు. పూర్ణ హృదయముతో, ಎಲ್ಲ ಹೃದಯದಿಂದ నీవే కదా యేసయ్యా, నా దేవుడవు. నీవే కదా, ನೀವೇ. ಆತನ ಇಲ್ಲಿದ್ದಾನೆ ಪ್ರಿಯರೇ. ಆತನ ಸನ್ನಿಧಾನ ಇಲ್ಲಿದೆ. ಓ ಜೀಸಸ್, ಆತನನ್ನು ಆರಾಧಿಸುವಾಗ ಆತನ ಸನ್ನಿಧಾನ ಇಲ್ಲಿದೆ. దేవుడవు నీవే కదా, నీవే కదా యేసయ్యా, నా దేవుడు. ಎಲ್ಲರೂ ಸ್ವರವನ್ನೆತ್ತಿ ಕೈಯನ್ನು ಎತ್ತಿ, ದೇವಾ ದೇವಾ ಯೇಸು ದೇವಾ ದೇವಾ ಯೇಸು ದೇವಾ ದೇವಾ ಯೇಸು ದೇವಾ ದೇವಾ ಯೇಸು ದೇವಾ
నా దేవా, నా దేవా, నీవే నా కాపరి, నీవే నా కాపరి. నా జీవితంలో నీ ప్రేమ, నీ ప్రేమ, నీ క్షమ, నీ క్షమ ఎంతో గొప్పది, ఎంతో గొప్పది. పరిశుద్ధాత్మను నాలో ఉంచావు, ఈ మట్టి దేహమును నీ మహిమతో నింప్యా. పరిశుద్ధాత్మను, పరిశుద్ధాత్మను నాలో ఉంచావు, ఈ మట్టి దేహమును. ఓ జీసస్, నీ మహిమతో నింప్యా. పరిశుద్ధాత్మను, పరిశుద్ధ పగలు రాత్రి నాలో ఉంచావు, నాలో ఉంచావు, ఈ మట్టి దేహమును నీ మహిమతో నింపావు. నీవే, నీవే, నీవే కాదా యేసయ్యా నా దేవుడు, వేరే ఎవ్వరు లేరు ప్రభువా, నీవే కదా, నీవే కదా. నన్ను ప్రేమించిన దేవుడు, నా కొరకు ప్రాణము పెట్టిన దేవుడు, నా దేవుడవు నీవే కదా, నీవే కదా. నా కమాన్, ఆ ಹೆಸರನ್ನು ಕೂಗೋಣ. ದೇವಾ, ಯೇಸು ದೇವಾ, ದೇವಾ, ಯೇಸು ದೇವಾ, ದೇವಾ, ಯೇಸು ದೇವಾ, ದೇವಾ, ಒಬ್ಬನೇ ಯೇಸು ದೇವಾ, ದೇವಾ, ಯೇಸು ಮರಣವನ್ನು ಗೆದ್ದಾತನು, ದೇವಾ, ಯೇಸು ದೇವಾ, ದೇವಾ, ಯೇಸು ನಮ್ಮನ್ನು ಪ್ರೀತಿಸುವ ದೇವರು, ದೇವಾ, ದೇವಾ, ಯೇಸು ದೇವಾ, ದೇವಾ, ಯೇಸು ದೇವಾ, ದೇವಾ, నా దేవా, నా దేవా, నా దేవా, నీవే నా కాపరి, నీవే నా కాపరి. నీ ప్రేమ, నీ ప్రేమ, ఓ ప్రభువా, నీ క్షమ నా జీవితములో ఎంతో గొప్పది. నీ ప్రేమ, నీ క్షమ ఎంతో గొప్ప. నా బ్రతుకులో ప్రభువా నీ ప్రేమ, నీ ప్రేమ, నీ క్షమ యేసయ్యా ఎంతో గొప్పది. నీ ప్రేమ, నీ కృప, నీ కృప ఎంతో గొప్ప. నా జీవితంలో నీ ప్రేమ, నీ కృప, నీ ప్రేమ, నీ కృప ఎంతో గొప్పది.
ಎಂತೋ గొప్పది ఎంతో ಸ್ವಾಮಿ, ನಮ್ಮ ಜೀವಿತದಲ್ಲಿ ನಿನ್ನ ಪ್ರೀತಿ, ನಿನ್ನ ಕ್ಷಮೆ, ನಿನ್ನ ಕರುಣೆ, ನಿನ್ನ ಕೃಪೆ, ನಿನ್ನ ಬಲ ಎಷ್ಟೋ ದೊಡ್ಡದು ಸ್ವಾಮಿ. ನೀನು ನಮ್ಮ ದೇವರು, ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ರಾಜನು, ನಮ್ಮ ಒಡೆಯನು, ನಮ್ಮ ತಂದೆಯಾಗಿದ್ದು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಾವು ನಿನ್ನ ಮಕ್ಕಳಾಗಿದ್ದೇವೆ ತಂದೆಯಾದ ದೇವರೇ. ನೀನು ನಮ್ಮ ಒಳ್ಳೆ ಕುರುಬನು ಸ್ವಾಮಿ. ಸ್ವಾಮಿ ಸ್ತೋತ್ರ. ಮಂಚಿ ಕಾಪರಿ ಸ್ವಾಮಿ, ನೀನು ನನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ತಂದೆ. ಯೆಹೋವನು ನಮಗೆ ಕುರುಬನು, ಕೊರತೆ ನಮಗಿಲ್ಲ ಯೇಸುವಿನ ನಾಮದಲ್ಲಿ. ಸ್ವಾಮಿ, ನೀನು ನಮ್ಮ ಕುರುಬನಾಗಿರುವ ಕಾರಣದಿಂದ ನಮಗೆ ಆತ್ಮದಲ್ಲಿ, ಪ್ರಾಣದಲ್ಲಿ, ಶರೀರದಲ್ಲಿ, ಕರ್ತನೆ ಊಟದಲ್ಲಿ, ಬಟ್ಟೆಯಲ್ಲಿ, ಹಣದಲ್ಲಿ, ಈ ಲೋಕದಲ್ಲಿ ನಮಗೇನೇನು ಬೇಕೋ ಆತ್ಮಿಕವಾಗಿ ಆಗಿರಲಿ, ಶಾರೀರಿಕವಾಗಿರಲಿ ತಂದೆಯಾದ ದೇವರೇ, ಕುಟುಂಬದಲ್ಲಿ, ವ್ಯಾಪಾರದಲ್ಲಿ ಕರ್ತನೆ ಯಾವ ಕೊರತೆ ಇಲ್ಲ ಯೇಸುವಿನ ನಾಮದಲ್ಲಿ. ಓ ಮಾಖಾತಾರಾಬಾರಾಬಾರ, ಎಲ್ಲ ಕೊರತೆಗಳು ನಮ್ಮ ಒಳ್ಳೆ ತಂದೆಯಿಂದ, ಒಳ್ಳೆ ಕುರುಬನಿಂದ ನೀಗಿಸಲ್ಪಡುವಂಥದ್ದಾಗಿದೆ. ಸ್ತೋತ್ರ ದೇವ. నీ ప్రేమ, నీ క్షమ ఎంతో గొప్పది. పరిశుద్ధాత్మను మాలో ఉంచావు. ఈ మట్టి దేహమును నీ మహిమతో నింపావు. ఎంత భాగ్యం ప్రభువా. ನಮ್ಮನ್ನು ನಡೆಸು ಸ್ವಾಮಿ, ನಮ್ಮೊಂದಿಗೆ ಮಾತನಾಡಪ್ಪ, ನಮಗೆ ಕಲಿಸು ತಂದೆಯಾದ ದೇವರೇ, ನಮ್ಮನ್ನು ಕಟ್ಟು ಸ್ವಾಮಿ, ನಮ್ಮನ್ನು ಉಪಯೋಗಿಸು ನಿನ್ನ ನಾಮ ಮಹಿಮೆಗಾಗಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವಪ್ಪ. ನಂಬುವವರೆಲ್ಲರೂ ಜೋರಾಗಿ ಆಮೇನ್, ಆಮೇನ್, ಆಮೇನ್. ಕೂತ್ಕೊಳ್ರಿ ದಯವಿಟ್ಟು. ಹಾಲೆಲೂಯ, ಹಾಲೆಲೂಯ. ಕರ್ತನ ಸನ್ನಿಧಾನ ನಮ್ಮ ಮಧ್ಯದಲ್ಲಿದೆ ಪ್ರಿಯರೇ. ಆಮೆನ್. ಎಷ್ಟು ಜನ ಆತನ ಸನ್ನಿಧಾನವನ್ನು ಅನುಭವಿಸ್ತಾ ಇದ್ದಾರೆ? ಆಮೆನ್. ನಂಗೆ ಗೊತ್ತು ಅನೇಕರು ಇಲ್ಲಿಂದ ಲಾಸ್ಟ್ವರೆಗೂ ಅನುಭವಿಸ್ತಾ ಇದ್ದಾರೆ. ಆಮೆನ್. ದೇವ್ರ ವಾಕ್ಯದಲ್ಲಿ ನಾವು ಮುಂದೆ ಹೋಗೋಣ ಪ್ರಿಯರೇ. ಕೆಲವು ವಾರಗಳಿಂದ ನಾವು ಪವಿತ್ರಾತ್ಮನ ಬಗ್ಗೆ ಕಲಿತಾ ಇದ್ದೇವೆ. ಆಮೆನ್. ನಾವು ಬೈಬಲಲ್ಲಿ ನೋಡುವಾಗ ಅಥವಾ ಪ್ರತಿ ವಾರ ನಾವು ಅಂತ್ಯ ಆಶೀರ್ವಾದವನ್ನು ಕೊಡ್ತೇವೆ. ಏನಂತ ಕೊಡ್ತೇವೆ? ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಸಹವಾಸ ಯಾವಾಗಲೂ ನಮ್ಮ ಸಂಗಡ ಇರಲಿ ಎಂಬುದಾಗಿ. ಆಮೆನ್. ತಂದೆಯಾದ ದೇವರು ಕಳಿಸಿಕೊಟ್ಟನು ಯೇಸುವನ್ನು, ಮಗನು ಬಂದನು, ಪವಿತ್ರಾತ್ಮನು ಆ ಬಂದಂಥ ಮಗನನ್ನು ಏನು ಮಾಡಿದ? ಬಲಪಡಿಸುವಂಥವನಾಗಿದ್ದ. ಆಮೆನ್. ಯೇಸುಸ್ವಾಮಿ ಏನು ಮಾಡಬೇಕು ಅದನ್ನು ಯೇಸು ಮಾಡಿದ. ಶಿಲ್ಬೆ ಮೇಲೆ ಹೋದ, ನಮ್ಮ ಪಾಪ, ಶಾಪ, ರೋಗ, ಬಡತನ ಹೊತ್ತುಕೊಂಡ, ಸೈತನನ್ನು ಸೋಲಿಸಿದ, ರಕ್ತ ಸುರಿಸಿದ, ಗಾಯಗೊಂಡ, ಸತ್ತ, ಮೂರನೇ ದಿವಸ ನಮಗಾಗಿ ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಆತನು ಎದ್ದ. ಇವತ್ತೇನಾಗಿದೆ? ಆತನು ಮಾಡಿದ ಕಾರ್ಯದಿಂದ ಒಂದು ಬುನಾದಿ ಹಾಕಿದ ನಮಗೆ. ರೈಟ್. ಆತನನ್ನು ಯಾರ್ಯಾರು ನಂಬುತ್ತಾರೋ ಅವ್ರು ಏನಾಗಿದ್ದರು? ನೂತನ ಸೃಷ್ಟಿಯಾಗಿದ್ದಾರೆ. ಅವರು ದೇವರ ಮಕ್ಕಳಾಗಿದ್ದಾರೆ. ನಮ್ಮೆಲ್ಲ ಪಾಪಗಳು ಪರಿಹಾರ ಆಗಿದೆ ಯೇಸು ಕ್ರಿಸ್ತನಲ್ಲಿ. ಈಗ ಪಾಪ ಪರಿಹಾರ ಆಗಿರುವ ಕಾರಣದಿಂದ ಆತನ ರಕ್ತದಿಂದ ನಾವೇನಾಗಿದ್ದೇವೆ? ತೊಳೆಯಲ್ಪಟ್ಟಿದ್ದೇವೆ. ಆಮೆನ್. ಪಕ್ಕದಲ್ಲಿರೋರ್ಗೆ ಒಂದ್ಸರಿ ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ಯೇಸುವಿನ ರಕ್ತದಿಂದ ನಾನು ಶುದ್ಧವಾಗಿದ್ದೇನೆ, ನಾನು ತೊಳೆಯಲ್ಪಟ್ಟಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಇವಾಗ ಎಲ್ಲ ಪಾಪಗಳು ಆತನ ರಕ್ತ, ನಮ್ಮ ಒಳ್ಳೆ ಕ್ರಿಯೆಗಳಿಂದಲ್ಲ, ನಮ್ಮ ಸತ್ಕಾರ್ಯಗಳಿಂದಲ್ಲ, ನಮ್ಮ ಪುಣ್ಯ ಕ್ರಿಯೆಗಳಿಂದಲ್ಲ ನಾವು ನಮ್ಮ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ನಮಗೆ ರಕ್ಷಣೆ ಯೇಸು ಏನು ಮಾಡಿದನೋ ಅದರ ಆಧಾರದ ಮೇಲೆ ಸಿಗ್ತೈತಾಗ. ಸ್ವಾಮಿ ನಾನು ಒಳ್ಳೆಯವನು, ಸ್ವಾಮಿ ನಾನು ಬೈಬಲ್ ಓದ್ತೀನಿ, ಸ್ವಾಮಿ ನಾನು ಪ್ರೇಯರ್ ಮಾಡ್ತೀನಿ, ಸ್ವಾಮಿ ನಾನು ಬಡವರಿಗೆ ಸಹಾಯ ಮಾಡ್ತೀನಿ, ಅದಕ್ಕೆ ನನ್ನನ್ನು ರಕ್ಷಿಸಿದೆ. ಇಲ್ಲ, ನಿನ್ನ ನನ್ನ ಎಲ್ಲ ಒಳ್ಳೆ ಕಾರ್ಯಗಳು ದೇವರ ಮುಂದೆ ನಿಲ್ಲುವುದಿಲ್ಲ. ಅದರ ಆಧಾರದ ಮೇಲೆ ನೀವು ದೇವರ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಹೆಂಗೆ ನಿಲ್ಲೋದು? ಅವೆಲ್ಲ ಮಾರ್ಕ್ಸ್ ತರಲ್ಲ ದೇವ್ರ ಮುಂದೆ, 0. ಆಮೇನ್. ಹೇಳ್ರಿ ಎಲ್ಲರೂ ಒಂದ್ಸರಿ, ನನ್ನ ಒಳ್ಳೆ ಕಾರ್ಯಗಳು ದೇವರ ಮುಂದೆ ಶೂನ್ಯ, ಅದಕ್ಕೆ ಬೆಲೆ ಇಲ್ಲ. ಬಟ್ ದೇವ್ರ ಮುಂದೆ ಏನು ಬೆಲೆ? ದೇವ್ರ ಮುಂದೆ ಏನು ಬೆಲೆ? ಒಂದೇ ಒಂದು, ಯೇಸು ಸ್ವಾಮಿ ಮಾಡಿ ಮುಗಿಸಿದಂಥ ಕಾರ್ಯ. ಹಲ್ಲೆಲೂಯ. ಅದಕ್ಕೆ ನಾವು ದೇವರ ಹತ್ರ ಹೋಗುವಾಗ, ತಂದೆಯಾದ ದೇವರ ಹತ್ರ ಹೋಗುವಾಗ ಯಾರ ಹೆಸರಲ್ಲಿ ಹೋಗ್ತೀವಿ?
ಯೇಸುವಿನ ಹೆಸರಿನಲ್ಲಿ ಹೋಗ್ತೀವಿ. ಯೇಸುವಿನ ಹೆಸರಿನಲ್ಲಿ ಹೋದ್ರೆ ಆ ಯೇಸು ಮಾಡಿದ ಕಾರ್ಯಕ್ಕೆ ನಿಮಿತ್ತವಾಗಿ ದೇವರು ನಮ್ಮನ್ನು ಅಂಗೀಕರಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಸೊ ನೀನು ಯಾವಾಗಾದ್ರೆ ಯೇಸು ನಾಮದಲ್ಲಿ ಅಂತ ಅಂತೀಯೋ, ಬರ್ತೀನಿ ಸ್ವಾಮಿ ಅಂತ ಹೇಳುವಾಗ, ತಂದೆ ಬರ್ತೇನೆ ಅನ್ನುವಾಗ, ಯೇಸು ರಕ್ತ ಸುರಿಸಾನೆ, ಯೇಸು ಸತ್ತಿದ್ದಾನೆ, ಯೇಸು ನಿನ್ನ ಪಾಪ ಹೊತ್ಕೊಂಡಿದ್ದಾನೆ, ಯೇಸು ನಿನ್ನ ಶಾಪ ಹೊತ್ಕೊಂಡಿದ್ದಾನೆ, ಯೇಸು ಮರಣ ಜಯಿಸಿ ಎದ್ದಿದ್ದಾನೆ, ಅದಕ್ಕಾಗಿ ಯೇಸು ಹೆಸರಿನಲ್ಲಿ ನಾನು ನಿನಗೆಲ್ಲ ಮಾಡ್ತೀನಿ ಅಂತಂತ. ಸ್ವಾಮಿ ನಾನು ಅದು ಮಾಡೀನಿ, ಸ್ವಾಮಿ ನಾನು ಪುಣ್ಯಕ್ರಿಯೆಗಳು ಮಾಡೀನಿ, ನಾನು ಯಾವಾಗಲೂ ಚರ್ಚ್ಗೆ ಹೋಗ್ತೀನಿ, ಅದಕ್ಕೆ ನನ್ನ ಪ್ರಾರ್ಥನೆ ಕೇಳು. ಶೂನ್ಯ. ಅಂದರೆ ಚರ್ಚ್ಗೆ ಬರಬಾರ್ದಂತಲ್ಲ, ಬರಬೇಕು. ಯಾಕೆ ಬರಬೇಕು? ದೇವ್ರ ವಾಕ್ಯ ಕಲೀಲಿಕ್ಕೆ, ಒಬ್ಬರನ್ನೊಬ್ಬರು ಪ್ರೀತಿಸಲಿಕ್ಕೆ, ಜೊತೆಯಾಗಿ ನಾವು ಬೆಳಿಲಿಕ್ಕೆ, ಕ್ರಿಸ್ತನ ಶರೀರವಾಗಿ ಇರಲಿಕ್ಕೆ. ಹಲ್ಲೆಲೂಯಾ. ಓಕೆ, ಈಗ ಯೇಸು ಮಾಡಬೇಕೆಲ್ಲ ಮಾಡಿ ಏನು ಮಾಡ್ದ? ಪವಿತ್ರಾತ್ಮನನ್ನು ಕಳಿಸ್ದ. ಯೇಸ್ವಾಮಿ ಹೇಳ್ದ, ಅಪ್ಪ ನಾನು ಎಲ್ಲರನ್ನ ಇವಾಗ ಕ್ಲೀನ್ ಮಾಡೀನಿ, ಶುದ್ಧಿ ಮಾಡೀನಿ, ಇವಾಗ ಪವಿತ್ರಾತ್ಮ ನೀನು ಅವ್ರ ಒಳಗೆ ಹೋಗ್ಬೋದು. ಇಷ್ಟು ವರ್ಷ ಪವಿತ್ರಾತ್ಮನ ಕಾಯ್ತಾ ಇದ್ದ. ಅವ್ರ ಒಳಗೆ ನಾನು ಇರಲಿಕ್ಕಾಗಲ್ಲ, ಯಾಕಂದರೆ ಅವ್ರು ಇನ್ನೂ ಶುದ್ಧೀಕರಣ ಹೊಂದಿಲ್ಲ. ಆದರೆ ಇವಾಗ ಶುದ್ಧೀಕರಣ ಹೊಂದಿರೋ ಕಾರಣದಿಂದ ನಾನು ಮನುಷ್ಯನನ್ನು ನನ್ನ ಆಲಯವಾಗಿ ಮಾಡಿಕೊಳ್ಳಬಹುದು. ಹಲ್ಲೆಲೂಯಾ. ಅದಕ್ಕೆ ಹೋದ್ವಾರ ಎಲ್ಲ ಹಾಡಾಡಿದ್ವಲ್ಲ, ಯೇಸುವೆ ನಾನು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವಜಲ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಒಂದು ಆಲಯ ಕಟ್ಟಡಕ್ಕೆ ಹೋಗ್ತಿದ್ರಲ್ಲ, ಅಲ್ಲಿ ದೇವ್ರು ಇರ್ತಿದ್ದ. ಆದರೆ ಹೋದ್ವಾರ ನಾವು ನೋಡಿದ್ವಿ, ಯೇಸ್ವಾಮಿ ರಕ್ತ ಸುರಿಸಿದಾಗ ಆ ಪರ್ದೆನ ತಂದೆಯಾದ ದೇವರು ಮೇಲಿಂದ ಕೆಳಗೆ ಹರಿದು ಬಿಟ್ಟ. ನಮ್ಮ ಜನರಿಂದ ಎಷ್ಟು ದೂರ ಇರಬೇಕಪ್ಪ, ಬಚ್ಚಿಟ್ಕೊಳ್ಬೇಕು ಪರ್ದೆ ಹಿಂದೆ. ಇವತ್ತು ಅದೆಲ್ಲ ಹೋಯ್ತು. ಯಾಕೆ? ಪಾಪ ಹೋಯ್ತು. ನಾನು ಇವಾಗ ಡೈರೆಕ್ಟ್ ಒಳಗಡೆ ಎಂಟ್ರ್ ಆಗಬಹುದು. ನಾನು ಎಲ್ಲಿ ಹೋಗ್ಬೋದು? ಒಳಗಡೆ ಎಂಟ್ರ್ ಆಗಬಹುದು. ಹಲ್ಲೆಲೂಯಾ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಪಕ್ಕದಲ್ಲಿರೋರು ತಟ್ಟಿ ಹೇಳ್ರಿ, ಇವತ್ತು ಪವಿತ್ರಾತ್ಮನಾದ ದೇವರು ಹೇಳ್ರಿ, ಇಲ್ಲಿ ಹಿಂಗೆ ಆ್ಯಕ್ಷನ್ ಮಾಡಬೇಕು. ನಂತರ ಆ್ಯಕ್ಷನ್, ಇಲ್ಲಿ ನನ್ನ ಒಳಗಡೆ ಇದ್ದಾನೆ. ಹೇಳ್ರಿ ನಾನು ಇವತ್ತು ಪವಿತ್ರಾತ್ಮನು ತಂಗುವ ದೇವಾಲಯವಾಗಿದ್ದೇನೆ. ಹಲ್ಲೆಲೂಯಾ. ಮೊದಲು ನೀನು ದೇವ್ರು ನೋಡ್ಕೊಂಡು ಒಂದು ದೇವಾಲಯಕ್ಕೆ ಹೋಗ್ತಿದ್ದೆ, ಆದರೆ ಇವತ್ತು ಆ ಸೃಷ್ಟಿಕರ್ತನಾದ ದೇವರು ನಿನ್ನನ್ನೇ ದೇವಾಲಯವಾಗಿ ಮಾಡಿ ಆತ ನಿನ್ನ ಒಳಗಡೆ ನಿವಾಸಿಸ್ತಾ ಇದ್ದಾನೆ. ಈ ಸತ್ಯ ಅರ್ಥಕೊಳ್ಬೇಕು ನಾವು. ಈ ಮಟ್ಟಿ ದೇಹಮನು ನೀ ಮಹಿಮತ್ತು ನಿಂಪ ಪರಿಶುದ್ಧಾತ್ಮನು. ನನಗೆ ಅದಕ್ಕೆ ಈ ಹಾಡು ಭಾಳ ಇಷ್ಟ. ಯಾಕೆ ಇಷ್ಟ ಅಂದರೆ ರಾಗ ಅಲ್ಲ, ಸತ್ಯ. ಆ ಹಾಡಿನಲ್ಲಿರುವಂಥ ಸತ್ಯ. ಯಾಕೆ ಭಾಳ ಜನ ಆಡ್ತಾರೆ, ಈಗ ಬಾ ದೇವ ನನ್ನನ್ನು ಯಾಕೆ ಬಿಟ್ಟಿಯಪ್ಪ, ಬಾ ದೇವ. ನನ್ನ ಬಿಟ್ಟಿಲ್ಲ ದೇವರು, ನನ್ನ ಇಟ್ಕೊಂಡನ ದೇವರು. ಹಲ್ಲೆಲೂಯಾ. ಎಲ್ಲರೂ ಒಂದ್ಸರಿ ಉಸಿರು ಒಳಗೆ ತೊಗೊಂಡ್ಬಿಡ್ರಿ, ಮಾಡ್ರಿ ಸ್ವಲ್ಪ. ನಿಮ್ಮ ಉಸಿರು ಎಷ್ಟಿದೆ? ನಿಮ್ಮ ಹತ್ರ ಎಷ್ಟು ಹತ್ರ ಇದೆ? ಎಷ್ಟು ಹತ್ರ ಇದೆ? 1 ಮೀಟ್ರಾ, 1 ಇಂಚಾ? ನೀವು ನಿಮ್ಮ ಉಸಿರು ಒಂದಾಗ್ಬಿಟ್ಟಿರಿ. ಕರೆಕ್ಟೇ ಅಲ್ಲ? ಇವಾಗ ಪವಿತ್ರಾತ್ಮ ನನ್ನ ಒಳಗಡೆ ಇದ್ದಾನಂದ್ರೆ ನನ್ನ ಉಸಿರು ನನ್ನ ಒಳಗೆ ಹೆಂಗಿದೆಯೋ ಅಷ್ಟು ಹತ್ತಿರ ಪವಿತ್ರಾತ್ಮನ ದೇವರು ನನ್ನ ಒಳಗಡೆ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ನಾವು ಚಪ್ಪಲ್ ಬಿಟ್ಟು ಬರಲ್ಲ. ಅದಕ್ಕೆ ನಾನು ಚಪ್ಪಲ್ ಬಿಟ್ಟು ಬರಲ್ಲ. ಸ್ವಲ್ಪ ಜನಕ್ಕೆ ಪ್ರಶ್ನೆ, ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ, ಚಪ್ಪಲೆಲ್ಲ ಒಳಗೆ ಹಾಕೊಂಬಂದ್ರೆ ಹೆಂಗೆ? ಅಲ್ಲೇ ಬಿಟ್ಟು ಬರಬೇಕು. ನಾನೇ ದೇವಾಲಯ ಆಗ್ಬಿಟ್ಟೀನಿ. ನಾನು ದೇವಾಲಯ ಒಳಗೆ ಬಂದಿಲ್ಲ, ನಾನೇ ದೇವಾಲಯ. ಸ್ವಲ್ಪ ಜನ ಇನ್ನು ಹಳೇ ಯೋಚನೆ ಇದೆ. ನೀವು ಯೇಸ್ವಾಮಿ ನಂಬಕ್ಕೆ ಮುಂಚೆ ಎಲ್ಲೋ ಒಂದು ನೀವು ಅನ್ಕೊಂಡಿದ್ದು ದೇವರ ದೇವಾಲಯಕ್ಕೆ ಹೋಗ್ತಿದ್ರಿ. ದೇವ್ರು ಅಲ್ಲಿದಾನ, ಅದು ಗರ್ಭಗುಡಿ, ಅಲ್ಲಿ ದೇವ್ರಿದಾನಪ್ಪ, ಚಪ್ಪಲಿ ಬಿಟ್ಟು ಹೋಗ್ಬೇಕಪ್ಪ ಇತ್ತು. ಹಂಗೆ ಇಸ್ರಾಯೇಲರು ಕೂಡ ಹಳೆ ಒಡಂಬಡಿಕೆಯಲ್ಲಿ ಹಂಗಿತ್ತು. ಡೈರೆಕ್ಟು ದೇವ್ರ ಹತ್ರ ಹೋಗಲ್ಲ, ಪೂಜಾರಿ ಬೇಕು. ಅಲ್ಲಿ ಪೂಜಾರಿ ಬೇಕು. ಇವಾಗ ಅಲ್ಲಿ ಯಾರು ಬೇಕಿತ್ತು? ಯಾಜಕ ಬೇಕಿದ್ದ. ಆದ್ರೆ ಇವಾಗ
ಯೇಸು ಸ್ವಾಮಿಯೇ ನಮ್ಮ ಮಹಾಯಾಜಕ. ಹಲ್ಲೆಲೂಯ. ನನ್ನನ್ನೇ ದೇವರು ತನ್ನ ಆಲಯವಾಗಿ ಮಾಡಿಬಿಟ್ಟಾನೆ. ನಿಜವಾಗ್ಲೂ ನೀನು ಚಪ್ಪಲ್ ಬಿಟ್ಟು ನಡ್ಬೇಕಂದ್ರೆ ಜೀವಮಾನ ಎಲ್ಲ ಚಪ್ಪಲ್ ಬಿಟ್ಟು ನಡಿ. ಯಾಕೆ ನೀನೇ ಆಲಯ ಆಗ್ಬಿಟ್ಟು? ನೀನು ಆಯ್ತುವರೆಗೆ ಒಳಗೆ ಈ ಕಟ್ಟಡ ಒಳಗೆ ಬಂದಾಗ ಒಂದೇ ಆಲಯ ಅಲ್ಲ, ಇದು ಆಲಯವೇ ಅಲ್ಲ. ಇದು ಎಲ್ಲರೂ ಹೇಳ್ರಿ, ಈ ಕಟ್ಟಡನ ತೋರಿಸ್ರಿ, ಹೇಳ್ರಿ, ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಪಕ್ಕದಲ್ಲಿ ತಟ್ಟಿ ಹೇಳ್ರಿ, ಇದು ಐತಲ್ಲ ಬಿಲ್ಡಿಂಗು, ಹೇಳ್ರಿ, ಇದು ಆಲಯ ಅಲ್ಲ, ಇದು ಆಲಯ ಅಲ್ಲ, ಹೇಳ್ರಿ, ಇದು ಆಲಯ ಅಲ್ಲ, ಇದು ಬರೀ ಕಟ್ಟಡ. ಹಲ್ಲೆಲೂಯ. ಅದಕ್ಕೆ ಭಾಳ ಜನ ಇಲ್ಲಿ ಒಳಗೆ ಬಂದಾಗ ಪರಿಶುದ್ಧರಾಗಿರ್ತಾರೆ. ಇಲ್ಲಿ ಕೆಟ್ಟದ್ದು ಮಾತಾಡಬಾರ್ದು, ಇಲ್ಲಿ ಕೆಟ್ಟದ್ದು ಆಲೋಚನೆ ಮಾಡಬಾರ್ದು, ಇಲ್ಲಿ ಕೆಟ್ಟದ್ದು ಹೇಳಬಾರ್ದು. ಅಲ್ಲೋ, ನೀನೇ ಆಲಯ. ಹೊರಗೋದ್ಮೇಲೆ ಕೂಡ ಕೆಟ್ಟದ್ದು ಹೇಳಬಾರ್ದು, ಯಾಕಂದರೆ ನೀನೇ ಆಲಯ. ಹೊರಗೋದ್ಮೇಲೆ ಕೂಡ ನೀನು ಕೆಟ್ಟದ್ದು ನೋಡಬಾರ್ದು, ನೀನೇ ಆಲಯ. ಹೊರಗೋದ್ಮೇಲೆ ಕೂಡ ನೀನು ಕೆಟ್ಟದ್ದು ಮಾತಾಡಬಾರ್ದು, ನೀನೇ ಆಲಯ. ಹೊರಗೋದ್ಮೇಲೆ ಕೂಡ ನೀನು ಕೆಟ್ಟದ್ದು ಮಾಡಬಾರ್ದು, ನೀನೇ ಆಲಯ. ಅದು ಗೊತ್ತಾದರೆ ಗಂಡ ಹೆಂಡತಿ ಜಗಳಾಡಲ್ಲ ಮನೇಲಿ. ಅದು ಗೊತ್ತಿಲ್ಲದೆ ಇರೋದ್ರಿಂದ ಬರಕ್ಕೆ ಮುಂಚೆ ಜಗಳ ಆಡ್ಕೊಂಡು ಬರ್ತಾರೆ. ಇಲ್ಲಿ ಮಾತ್ರ ಜಗಳ ಆಡಲ್ಲ. ಸುಮ್ಮನೆ ಪಾಸ್ಟರ್ ಇದು ಆಲಯ, ಸುಮ್ಮನೆ ಇಲ್ಲಿ ಕೂಡ ಹಾಕಿ ಬರ್ತೀನಿ. 2 ತಾಸು ಆದಮೇಲೆ ಮನೆಗೆ ಹೋದ್ಮೇಲೆ ಇವಾಗ ಮುಗೀತಾ, ಆಲಯದಿಂದ ಹೊರಗೆ ಬಂದೀವಿ, ಬಾ, ನೀನು ನಂದು ಕೂದಲಿಡಿ, ನಾನು ನಿನ್ನ ಕೂದಲು ಹಿಡಿತೀನಿ. ಡೈರೆಕ್ಟ್ ಹಿಡಿಯಲ್ಲ, ಬಾಯಾಗಿ ಹಿಡಿತಾರೆ, ಒಳಗೆ ಇಟ್ಕೊಂಡಿರ್ತಾರೆ. ನಾನೇ ಆಲಯ ಅಂತ ಅಂದ್ಕೊಂಡ್ರೆ, ಬಾ ಮನೆಗೆ ಕೂಡ ನಾನು ದೇವ್ರ ಆಲಯಪ್ಪ, ನಾನು ಏನೇನೋ ಮಾತಾಡಲ್ಲ. ಈ ಅರಿವು ಬಂದರೆ ಎಲ್ಲರೂ ಪರಿಶುದ್ಧವಾದ ಜೀವಿತ ಎಲ್ಲ ಕಡೆ ಜೀವಿಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದು ಇದು ಬೇರೆದು ಏನೇನೋ ನೋಡ್ಬೇಕಂದಾಗ, ಅಪ್ಪ ನಾನು ದೇವ್ರ ಆಲಯಪ್ಪ, ಆಲಯ ಆಗಿ ನಾನು ಅಂಥದ್ದು ನೋ. ಅರ್ಥ ಆಯ್ತಾ? ಅದು ಯಾವಾಗ ನಾವು ಪವಿತ್ರಾತ್ಮನ ಆಲಯ, ಈ ಅರಿವು, ಈ ಸತ್ಯ ಇದಾಗಲಿಲ್ಲ, ದೇವರು ಮಾಡಿದ್ದಾನಾದ್ರೆ ನಮಗೆ ಗೊತ್ತಾಗ್ತದೋ, ನಮ್ಮ ಜೀವಿತ ವ್ಯತ್ಯಾಸವಾಗಿರುವಂಥದ್ದಾಗಿ. ಆಮೆನ್. ಸೊ ನಾವು ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನ ಬಗ್ಗೆ ಮಾತಾಡ್ತೀವಿ. ನಾವು ಹೇಳಿ 2 ಥರ ದೀಕ್ಷಾ ಸ್ನಾನ ಐತೆ. ಒಂದು ನೀರಿನ ದೀಕ್ಷಾ ಸ್ನಾನ, ಪವಿತ್ರಾತ್ಮನ ದೀಕ್ಷಾ ಸ್ನಾನ. ಎಲ್ಲರೂ ಹೇಳ್ರಿ, ನೀರಿನ ದೀಕ್ಷಾ ಸ್ನಾನ, ಪವಿತ್ರಾತ್ಮನ ದೀಕ್ಷಾ ಸ್ನಾನ. ಹೌದಲ್ಲ? ಸ್ವಾಮಿ ಆ ಸ್ನಾನಿಕನಾದ ಯೋಹಾನನ್ ಏನು ಹೇಳ್ದ? ನಾನಾದರೂ ನಿಮಗೆ ನೀರಿನಲ್ಲಿ ದೀಕ್ಷಾ ಸ್ನಾನ ಕೊಡ್ತೇನೆ, ಆದರೆ ಆತನು ಯೇಸು ನಿಮ್ಮನ್ನು ಪವಿತ್ರಾತ್ಮನಲ್ಲಿ ದೀಕ್ಷಾ ಸ್ನಾನ ಕೊಡ್ತಾನೆ. ರೈಟ್? ಸೊ ನಮಗೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಬೇಕು. ಇವಾಗ ಬೇಗನೆ ನಾವು ನೋಡ್ಕೊಳ್ಳೋಣ. ನಾವು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ ನಾವು ನೋಡ್ಕೊಂಡ್ವಿ ಅನ್ಸೋದು ಹೋದ್ವಾರ. ರೈಟ್? ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಮೊದಲನೇ ಬಾರಿಗೆ ಪವಿತ್ರಾತ್ಮನು ಅಪೊಸ್ತಲರ ಮೇಲೆ ಇಳಿದು ಬಂದನು. ಸ್ವಾಮಿ ಹೇಳ್ದ, ರೈಟ್? ಅಲ್ಲಿ ವಚನ ತೋರಿಸ್ತೀವಿ, ನೀವು ಚಿಂತೆ ಮಾಡಬೇಡ್ರಿ, ಟಕಟಕಡೆ ನೋಡ್ಬೇಡ್ರಿ, ಸುಮ್ಮನೆ ಬರ್ಕೊಳ್ರಿ. ಯಾರನ್ನು ಬರ್ಕೊಳ್ಳೋರಿದ್ರೆ ನೋಟ್ಸಲ್ಲಿ ಬರ್ಕೊಳ್ರಿ. ನೀವು ಹಿಂಗೆ ತಿರ್ಗಿಸೋದ್ರಲ್ಲಿ ನಾನು ಹೇಳೋದು ಮರ್ತು ಬಿಡ್ತೀರಿ. ನೀವು ಬರ್ಕೊಳ್ರಿ. ಮನೆಗೆ ಹೋದ್ಮೇಲೆ ಹಿಂಗೆ 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 ತಿರುಗಿಸ್ರಿ, ಎಷ್ಟು ಬೇಕೋ ತಿರುಗಿಸ್ತಿರೋ ತಿರುಗಿಸ್ರಿ. ಇಲ್ಲಿ ನಾನು ಹೇಳುವಾಗ ಕೇಳಿಸ್ಕೊಳ್ರಿ. ಆಮೇಲೆ ಅಲ್ಲೂ ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಪಾಸ್ಟರ್ ಹೇಳ್ತಾ ಇದ್ದಾರೆ, ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ, ಅರ್ಥ ಮಾಡಿಕೊಳ್ಳ್ರಿ. ಮನೆಗೆ ಹೋದ್ಮೇಲೆ ಬೇರೆಯವ್ರಿಗೆ ಹೇಳ್ರಿ. ಹಲ್ಲೆಲೂಯ. ಓಕೆ, ಯಾರ್ಯಾರು ಕೇಳಿಸ್ಕೊಳ್ತಾ ಇದ್ದೀರೋ ಅವರೆಲ್ಲರೂ ಒಂದ್ಸರಿ ಜೋರಾಗಿ ಹಲ್ಲೆಲೂಯ. ವೆರಿ ಗುಡ್. ಯೇಸ್ವಾಮಿ ಏನು ಹೇಳಿ ನೋಡ್ರಿ, ಯೇಸ್ವಾಮಿ ಹೇಳ್ತಾನೆ, ನಾನು ಹೋಗ್ತೀನಪ್ಪ ಅಂತೇಳಿ ಶಿಷ್ಯರಿಗೆ, ಅಯ್ಯೋಪ್ಪ ಯೇಸ್ವಾಮಿ ಹೋದ್ರೆ ಹೆಂಗೆ ನಮ್ಮ ಜೀವನ? ಹೌದಲ್ಲ? ಆದರೆ ಯೇಸ್ವಾಮಿ ಹೇಳ್ತಾನೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡಲ್ಲ, ನಿಮ್ಮ ಜೊತೆಗೆ ಇನ್ನೊಬ್ಬ ಆದರಣೆ ಕರ್ತನನ್ನು ಕಳಿಸ್ತೇನೆ. ಪವಿತ್ರಾತ್ಮನು ಆತ ಸದಾಕಾಲ ನಿಮ್ಮ ಸಂಗಡ ಇರುವ ಆತನಾಗಿದ್ದ. ಹಲ್ಲೆಲೂಯ. ಬರೀ ನಿಮ್ಮ ಸಂಗಡ ಇರುವುದು ಮಾತ್ರವಲ್ಲ, ನಿಮ್ಮ ಒಳಗಡೆ ಇರುವವನಾಗಿದ್ದಾನೆ. ಏನು ಮಾಡ್ತಾನೆ ಪವಿತ್ರಾತ್ಮನು? ನಿಮಗೆಲ್ಲ ಸತ್ಯವನ್ನು ಬೋಧಿಸುತ್ತಾನೆ. ನಾನು ಹೇಳಿದ್ದೆಲ್ಲ ನಿಮಗೇನು ಮಾಡ್ತಾನೆ? ನೆನಪು ಮಾಡ್ತಾನೆ. ಏನು ಹೇಳ್ತಾನೆ ಯೇಸು? ಪವಿತ್ರಾತ್ಮನ ಏನು ಮಾಡ್ತಾನೆ? ನನ್ನಿಂದ ತೆಗೆದುಕೊಂಡು ನಿಮಗೆ ಕೊಡ್ತಾನೆ. ಯೇಸು ಎಲ್ಲಿದ್ದಾನೆ ಇವತ್ತು? ತಂದೆಯ ಬಲಪಾಶದಲ್ಲಿ ಪರಲೋಕದಲ್ಲಿ ಇದ್ದಾನೆ. ರೈಟ್? ಇವಾಗ ನಮ್ಮ ಹತ್ರ ಯಾರಿದ್ದಾರೆ? ಪವಿತ್ರಾತ್ಮನ್ ಇದ್ದಾನೆ. ಪವಿತ್ರಾತ್ಮನ್ ಏನು ಮಾಡ್ತಾನಂತೆ? ಯೇಸುಗೆ ನಮಗೆ ಕನೆಕ್ಷನ್. ಹಲ್ಲೆಲೂಯ. ನಾನು ಹೇಳಿದೆ 2 ವಾರ ಹಿಂದೆ, ನಾವು ಯೇಸುನ ನೋಡಿಲ್ಲ, ನಾವು ಶಿಲುಬೆನೇ ನೋಡಿಲ್ಲ, ರಕ್ತ ಸುರಿಯೋದು ನಾವು ನೋಡಿಲ್ಲ, ಯೇಸು ಮರಣದಿಂದ ಜಯಿಸಿದ್ದು ಎದ್ದಿದ್ದು ನಾವು ನೋಡಿಲ್ಲ. ಆದರೆ ನಮಗೆ ಗೊತ್ತಿವತ್ತು ಅದು ಸತ್ಯನಾ ಇಲ್ಲ ಅಂತ. ಸತ್ಯನಾ ಸುಳ್ಳ? ಅದು
ಹೆಂಗ್ ಗೊತ್ತು ನಿಮಗೆ? ಪವಿತ್ರಾತ್ಮನೂ ಅವಾಗಿದ್ದ, ಇವಾಗಿದ್ದಾನೆ, ನಾಳೆ ಕೂಡ ಇರ್ತಾನೆ. ಅಲ್ಲಿ ಆದಂಥ ಘಟನೆಯನ್ನು ಪವಿತ್ರಾತ್ಮನು ನಿಮಗೆ ಅದು ಪ್ರಕಟಣೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ. ನಿಮ್ಮ ಆತ್ಮದಲ್ಲಿ ಪವಿತ್ರಾತ್ಮನ ಏನು ಮಾಡ್ತಾನೆ? ಸಾಕ್ಷಿ ನೀಡುತ್ತಾನೆ. ನನಗೆ ಸುವಾರ್ತೆ ಹೇಳುವಾಗ ನಾನು ಒಳಗಡೆ ನೀನು ಪಾಪಿ, ನೀನು ಯೇಸುಸ್ವಾಮಿನ ಅಂಗೀಕರಿಸ್ಬೇಕು, ಆ ಸಾಕ್ಷಿ ನೀಡ್ದ ಪವಿತ್ರಾತ್ಮನ. ಅದಕ್ಕೆ ನಾನು ಏನು ಮಾಡಿದೆ? ನನ್ನ ಜೀವಿತವನ್ನು ಯೇಸುಸ್ವಾಮಿಗೆ ಕೊಟ್ಟೆ. ನಿಮ್ಮಲ್ಲಿ ಅನೇಕರು ಅದೇ ಪವಿತ್ರಾತ್ಮನ ಕಾರ್ಯದ ಯೇಸುವನ್ನು ಆತನ ಏನು ಮಾಡ್ತಾನೆ? ನಿಜ ಮಾಡ್ತಾನೆ. ಹಲ್ಲೆಲೂಯ. ವಾಕ್ಯವನ್ನು ಬೋಧಿಸ್ತಾನೆ, ಸತ್ಯವನ್ನು ತಿಳಿಸ್ತಾನೆ, ತಂದೆಯನ್ನು ನಿಮಗೆ ಪ್ರಕಟಿಸ್ತಾನೆ, ಆತ್ಮಿಕ ಸಂಗತಿಗಳನ್ನು ನಿಮಗೆ ಬಯಲು ಮಾಡ್ತಾನೆ. ಇದು ಪವಿತ್ರಾತ್ಮನ ಕೆಲಸ. ಅದಕ್ಕೆ ನಾನು ಜಾಣ ಆದರೆ ನಾನು ಏನು ಮಾಡ್ತೀನಿ? ಪವಿತ್ರಾತ್ಮನ ಜೊತೆಗೆ ಸ್ನೇಹವನ್ನು ಬೆಳೆಸ್ಕೊಡ್ತೀನಿ. ಯಾಕೆ? ನನಗೆ ಏನೇನು ಯೇಸುಸ್ವಾಮಿ ಹತ್ರ ಬೇಕೋ ಈತನೇ ನನಗೆ ಅಲ್ಲಿ ತೆಗೆಸ್ಕೊಡೋದು. ಕನೆಕ್ಷನ್, ಪರಲೋಕಕ್ಕೆ ನನಗೆ ಕನೆಕ್ಷನ್ ಯಾರು ಇವತ್ತು? ಪವಿತ್ರಾತ್ಮನಾದ ದೇವರು. ಸೊ ಯೇಸುಸ್ವಾಮಿ ಹೇಳ್ತಾನೆ ಶಿಷ್ಯರಿಗೆ, ನಾನು ಹೋಗ್ತೇನೆ, ಪವಿತ್ರಾತ್ಮನನ್ನು ಕಳಿಸ್ತೇನೆ ಅಂತ ಹೇಳಿದಾಗ ಇವರೆಲ್ಲ ಕಾದ್ಕೊಂಡಿದ್ರು. ಹೆಂಗೆ ಕಾದ್ಕೊಂಡ್ರು? ಯೆರೂಸಲೇಮಿನಲ್ಲಿ ದೇವರು ವಾಗ್ದಾನ ಮಾಡನ್ ಬಿಡು ತಂದೆ, ನಂದೇನು ಕೆಲಸ ಇಲ್ಲ, ಆತ ವಾಗ್ದಾನ ಮಾಡಾನೆ, ಆತ ಮುಗಿಸ್ತಾನೆ ಬಿಡು ಅಂತ ಕೈ ಕಟ್ಕೊಂಡು ಕೂರ್ಲಿಲ್ಲ. ಸ್ವಲ್ಪ ಜನ ಹಂಗೆ, ಎಷ್ಟೋ ವಾಗ್ದಾನಗಳು ಬೈಬಲಲ್ಲಿದೆ, ದೇವ್ರ ವಾಕ್ಯದಲ್ಲಿದೆ. ಅವ್ರು ಹೇಳ್ತಾರೆ, ದೇವ್ರ ವಾಗ್ದಾನಗಳು ಅದು ನೆರವೇರ್ತದೆ ಬಿಡು, ನಾನೇನು ವಾಗ್ದಾನ ಮಾಡಿನ? ನಾನೇನು ಮಾಡಿಲ್ಲ, ನಾನು ಸುಮ್ಮನೆ ಕೈ ಕಟ್ಕೊಂಡು ಕುಂದಿರ್ತೀನಿ. ಹಂಗಿರೋಕ್ಕಾಗಲ್ಲ. ನಾನು ಹೇಳಿದೆ ಹೋದ್ವಾರ ಹೆಂಗಿರ್ಬೇಕು. ಒಂದು ಎಕ್ಸಾಂಪಲ್ ಹೇಳಿದೆ ಹೋದ್ವಾರ, ನೆನಪೈತ? ಮರ್ತು ಬಿಟ್ಟಿರ್ ನೋಡ. ಕ್ರಿಕೆಟ್ ಯಾವಾಗ ಬಾಲ್ ಬರ್ತದೋ ಗೊತ್ತಿಲ್ಲ. ಅವ್ನು ಬ್ಯಾಟ್ಸ್ಮನ್ ಟಕ್ಕಂತ ಮುಟ್ಟಿದ್ರೆ ಬಾಲ್ ನನಗೆ ಬಂದ್ರೆ ನಾನು ಏನು ಮಾಡ್ಬೇಕು? ಲಚಕ್ಕಂತ ಇಟ್ಕೋಬೇಕು ನಾನು. ಹಂಗೆ ದೇವ್ರು ವಾಗ್ದಾನ ಮಾಡಿದ್ದಾನೆ, ಈ ವಾಗ್ದಾನ ನನಗೋಸ್ಕರ ನಾನು ಹೊಂದ್ಕೊಳ್ಬೇಕು ಅಂತ ನನ್ನ ಒಂದು ಸ್ಥಾನದಲ್ಲಿ ನಾನು ಇರಬೇಕು. ಅವಾಗ ಟಕ್ಕಂತ ನೀನೇನು ಮಾಡ್ತೀವಿ? ಹೊಂದ್ಕೊಳ್ತೀವಿ, ಅದನ್ನು ಮಿಸ್ ಮಾಡ್ಕೊಳ್ಳಲ್ಲ. ಹಂಗೆ ಪರಲೋಕ ಅನೇಕ ಸಂಗತಿ ನನಗೆ ನಿನಗೆ ಇಟ್ಟುಕೊಂಡಿದ್ದೆ ಪ್ರಿಯರೇ. ನಾವು ಅದಕ್ಕೋಗಿ ಎದುರು ನೋಡ್ತಾ ಇದ್ರೆ, ಅಪೇಕ್ಷೆಯಿಂದಿರೋದಾದರೆ ನಾವು ಹೊಂದಿಕೊಳ್ಳುವವರಾಗಿದ್ದೇವೆ. ಸೊ ಈ ಶಿಷ್ಯರು ಏನು ಮಾಡಿದರು? ಪ್ರಾರ್ಥನೆಯಲ್ಲಿ ಕಾಯ್ತಾ ಇದ್ರು. ಅವರು ಸುಮ್ಮನೆ ಹಿಂಗೆ ಕೈ ಕಟ್ಕೊಂಡು ಆಗಲಿ ಬಿಡು, ಏನಾಗ್ತದೆ ಆಗಲಿ ಬಿಡು, ದೇವ್ರು ಕೊಟ್ಟನಲ್ಲ, ಹಂಗೆ ಹೇಳಿಲ್ಲ ಅವರು. ಸ್ವಾಮಿ ನೀನು ವಾಗ್ದಾನ ಮಾಡಿದ್ದಿ, ನಿನ್ನ ವಾಗ್ದಾನ ನೆರವೇರಿಸ್ಬೇಕು ನಮ್ಮ ಜೀವಿತದಲ್ಲಿ, ಪವಿತ್ರಾತ್ಮನ ಬರೋಣಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಸ್ವಾಮಿ. ಅದು ಏನಾಯಿತು? ಪಂಚಾಶತಮದಂದು ಪವಿತ್ರಾತ್ಮನು ಆತನು ಬಂದನಲ್ಲಿ. ಏನು ಹೇಳ್ತದೆ ನೋಡ್ರಿ, 2ನೇ ಅಧ್ಯಾಯ 1ನೇ ವಚನ. ಪಂಚಾಶತಮ ದಿನವು ಪೂರ್ಣವಾಗಿ ಬಂದಾಗ ಅವರೆಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಇದ್ದರು. ಆಗ ರಭಸವಾಗಿ ಬೀಸುವ ಬಲವಾದ ಗಾಳಿಯು ಓಪಾದಿಯಲ್ಲಿ ಬಂದು ಒಂದು ಶಬ್ದವು ಆಕಾಶದಿಂದ ಪಕ್ಕನೆ ಬಂದು ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಇದಲ್ಲದೆ ಅಲ್ಲಿ ವಿಂಗಡಿಸಲ್ಪಟ್ಟ ನಾಲ್ಗೆಗಳು ಬೆಂಕಿಯಂತೆ ಅವರಿಗೆ ಕಾಣಿಸಿಕೊಂಡು ಅವರಲ್ಲಿ ಪ್ರತಿಯೊಬ್ಬರ ಮೇಲೆ ಅದು ಕೂತುಕೊಂಡಿತು. ಎಲ್ಲರ ಕೈ ಇಟ್ಕೊಂಡು ಹೇಳ್ರಿ, ಅಲ್ಲಿರುವ ಪ್ರತಿಯೊಬ್ಬರ ಮೇಲೆ ಕೂತುಕೊಂಡಿತು. ಇವತ್ತು ನಿಮ್ಮ ಮೇಲೆ ಕೂತ್ಕೊಳ್ತಾನೆ. ಹಲ್ಲೆಲೂಯ. ಅವತ್ತು ಅವ್ರ ಮೇಲೆ, ಇವತ್ತು ನಮ್ಮ ಮೇಲೆ. ಹಲ್ಲೆಲೂಯ. ಓಕೆ. ಇದಲ್ಲದೆ ಅಲ್ಲಿ ವಿಂಗಡಿಸಲ್ಪಟ್ಟ ನಾಲ್ಗೆಗಳು ಬೆಂಕಿಯಂತೆ ಅವರಿಗೆ ಕಾಣಿಸಿಕೊಂಡು ಅವರಲ್ಲಿ ಪ್ರತಿಯೊಬ್ಬರ ಮೇಲೆ ಅದು ಕೂತುಕೊಂಡಿತು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆತ್ಮನು ತಮಗೆ ನುಡಿಯುವ ಶಕ್ತಿಯನ್ನು ಕೊಟ್ಟ ಪ್ರಕಾರ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುವುದಕ್ಕೆ ಪ್ರಾರಂಭ ಮಾಡಿದರು. ಎಲ್ಲರೂ ಹೇಳ್ರಿ, ಬೆಂಕಿಯವರ ಮೇಲೆ ಕೂತುಕೊಳ್ತು. ಹೇಳ್ರಿ, ಅವ್ರ ಆತ್ಮ ಭರಿತರಾದರು, ಅವರು ಅನ್ಯ ಭಾಷೆಗಳನ್ನು ಮಾತನಾಡಿದರು. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರೂ ಹೇಳ್ರಿ, ಆತ್ಮ ಭರಿತರಾದರು, ಅನ್ಯ ಭಾಷೆಯಲ್ಲಿ ಮಾತನಾಡಿದರು. ಆಮೇನ್. ಓಕೆ, ಇದು ಮೊದಲನೇ ಸಾರಿ. ಅಷ್ಟುವರೆಗೆ ಅವ್ರು ಕಾಯಬೇಕಾಗಿತ್ತು, ಆದರೆ ಇವಾಗ ಪವಿತ್ರಾತ್ಮನ್ ಬಂದ್ಬಿಟ್ಟ. ಹಲ್ಲೆಲೂಯ. ರೈಟ್. ಆವಾಗ ಅಲ್ಲಿರೋ ಜನರಿಗೆ ಅದು ಅರ್ಥ ಆಗಿಲ್ಲ. ಸ್ವಲ್ಪ ಜನ ಮುಂದೆ ನಾವು ಓದೋದಾದ್ರೆ, ಇವಾಗ ಬೇಡ ಓದೋದು, ನಾನು ಹೇಳುತ್ತೇನೆ ಕೇಳಿಸ್ಕೊಡು. ಕೆಲವ್ರು ಹೇಳಿದರು, ಇವರು ಕುಡಿದ್ಬಿಟ್ಟಾರಪ್ಪ, ಬೆಳಿಗ್ಗೆ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇರೋರು, ಅಲ್ಲಿ ಜನ ಊರಿಗೆಲ್ಲ ಬಂದ್ಬಿಟ್ಟು ಸೇರ್ಬಿಟ್ರು ಏನಾಗಿದೆ ಅಂತ. ರೈಟ್. ಅಲ್ಲಿ ಆದಾಗ ಅವ್ರಿಗೆ ಅರ್ಥ ಆಗಲಿಲ್ಲ. ಸ್ವಲ್ಪ ಜನ ಹೇಳಿದ್ರೆ, ಬೆಳಿಗ್ಗೆ ಕುಡಿದ್ಬಿಟ್ಟಾರ ಇವರು ಅಂತ. ಕುಡಿದ್ರ ಯಾಕೆ? ಜನಗಳಿಗೆ ಕೆಲವೊಂದ್ಸರಿ ಪವಿತ್ರಾತ್ಮನ ಕಾರ್ಯ ಅರ್ಥ ಆಗೋದಿಲ್ಲ ಪ್ರಿಯ. ಓಮ ಖಾಂದಿರಿ ಬೆಶ್ಯ ಅಂತ ಹೇಳಿ ನಾವು ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಕೆಲವ್ರಿಗೆ ಅರ್ಥ ಆಗಲ್ಲ, ಅನ್ಯರಿಗೆ. ಇದ್ರ ಜ್ಞಾನ ಇಲ್ದವ್ರಿಗೆ ಅರ್ಥ ಆಗ. ನೀವೇನಪ್ಪ ಗಾಳಿಯಾಗಿ ಮಾತಾಡ್ತೀವಿ, ಏನು ಅದ್ರ ಅರ್ಥ? ಏನು ಹಂಗ? ಹುಚ್ಚರು ಮಾತಾಡ್ದಂಗೆ ಮಾತಾಡ್ತೀರ?
ನಾವು ಸ್ಟಾರ್ಟಿಂಗ್ನಲ್ಲಿ ರಕ್ಷಣೆ ಹೊಂದಿ ಪವಿತ್ರಾತ್ಮನ ಅನ್ಯ ಭಾಷೆಗಳನ್ನು ಹೊಂದಿಕೊಂಡಾಗ, ಹಿಂಗೆ ಪವಿತ್ರಾತ್ಮನ ದೀಕ್ಷಾಸ್ನಾನ ಹೊಂದ್ಕೊಂಡಾಗ ಜನರು ಹೇಳ್ತಿದ್ರು, ಕೆಲವ್ರಿಗೆ ಇನ್ನೂ ಸರಿಯಾಗಿ ಇದ್ರ ಬಗ್ಗೆ ಅರ್ಥ ಆಗದೆ ಇರೋರು, ಅದೇನು ಪವಿತ್ರಾತ್ಮನ ದುರಾತ್ಮನ ಅಂತಿದ್ರು. ರೈಟ್? ಪವಿತ್ರಾತ್ಮನ ಕಾರ್ಯಗಳು ಕೆಲವೊಂದು ಸರಿ ನಮಗೆ ಅರ್ಥವಾಗದೇ ಇದ್ದರೆ ಅದರ ಬಗ್ಗೆ ಮಾತಾಡಬಾರದು. ಯೇಸುಸ್ವಾಮಿ ದುರಾತ್ಮನ ಓಡಿಸ್ತಾ ಇದ್ದ. ಅಲ್ಲಿರುವ ಜನರು ಅವ್ರಿಗೆ ಅರ್ಥ ಆಗಿಲ್ಲ. ಅವ್ರು ಏನಂದ್ರು ಗೊತ್ತಾ, ಈತ ಬೀಳ್ಜಬೂಬ, ದೊಡ್ಡ ಸೈತಾನ, ಆ ದೊಡ್ಡ ಸೈತಾನದಿಂದ ಈ ಸಣ್ಣ ಸೈತಾನ್ಗಳನ್ನೆಲ್ಲ ಓಡಿಸ್ತಾನೆ ಅಂತ ಅವ್ರು ಹೇಳಿದ್ರು ಜನರು. ಅವಾಗ ಯೇಸುಸ್ವಾಮಿ ಏನಂದ ಗೊತ್ತಾ, ತಂದೆಯ ವಿರುದ್ಧವಾಗಿ ದೂಷಣೆ ಶಮಿಸಲ್ಪಡ್ತದೆ, ಮಗನ ವಿರುದ್ಧವಾಗಿ ದೂಷಣೆ ಶಮಿಸಲ್ಪಡ್ತದೆ, ಪವಿತ್ರಾತ್ಮನ ವಿರುದ್ಧವಾಗಿ ದೂಷಣೆ ಶಮಿಸಲ್ಪಡುವುದಿಲ್ಲ. ಅಂದರೆ ಯಾವಾಗ ಹೇಳ್ದೆ ಯೇಸುಸ್ವಾಮಿ? ಅದು ಯೇಸುಸ್ವಾಮಿ ಪವಿತ್ರಾತ್ಮನ ಮುಖಾಂತರ ದುರಾತ್ಮನ ಓಡಿಸ್ತಾ ಇದ್ದ. ಅವರು ತನ್ನ ಒಳಗಡೆ ಇರುವ ಪವಿತ್ರಾತ್ಮನನ್ನು ಏನಂದ್ರು? ಅವರು ದುರಾತ್ಮ ಅಂತಂದ್ರು. ಅದಕ್ಕೆ ದೇವ್ರು ಹೇಳ್ದೆ, ನಿಮಗೆ ದೇವ್ರ ಕಾರ್ಯ ಅರ್ಥ ಆಗಿಲ್ಲ, ಸೈತಾನ ಅನ್ನಬೇಡ್ರಿ, ಬಾಯಿ ಮುಚ್ಕೊಂಡು ಇರ್ರಿ. ಇವತ್ತು ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆ ಅದು. ದೇವರ ಸ್ವಲ್ಪ ಜನ ನಾವು ಕೈ ಇಟ್ಟಾಗ ಇದಿಟ್ಟಾಗ ಬೀಳ್ತಾರೆ, ಕೆಲವ್ರಿಗೆ ಶಾಕ್ ಹೊಡೆದಂಗೆ ಆಗ್ತದೆ, ಕೆಲವ್ರಿಗೆ ಆಗ್ಬೋದು, ಅನುಭವ ಆಗದೆ ಇರ್ಬೋದು, ಎಲ್ಲರಿಗೂ ಆಗ್ಬೇಕಂತೇನಿಲ್ಲ. ಆದರೆ ಇದು ಹೆಂಗೆ ಸೈತಾನ್ ಕೆಲಸ? ಸ್ವಲ್ಪ ಜನ ಹೇಳ್ತಾರೆ, ಏನಪ್ಪ ದೇವ್ರ ಕೆಲಸ ಅಂದರೆ ಕೆಳಗೆ ಬೀಳ್ತಾರೆ ಏನು? ದೇವ್ರ ಮಹಿಮೆ ಹೇಳಿದ ಬೈಬಲ್ನಲ್ಲಿ ಐತೆ. ಸೊಲೊಮೋನನ ಮಂದಿರವನ್ನು ದೇವರಿಗೆ ಪ್ರತಿಷ್ಠಿಸಿದಾಗ, ಅವ್ರು ದೇವರನ್ನು ಆರಾಧಿಸಿದಾಗ ಬೈಬಲ್ ಹೇಳ್ತದೆ, ಮೇಘ ಓಪಾದಿಯಲ್ಲಿ ದೇವರ ಮಹಿಮೆ ಇಳಿದು ಬಂತು. ಮೇಘ ಓಪಾದಿಯಲ್ಲಿ ಇಳಿ ಬಂದಾಗ ಅಲ್ಲಿರುವ ಯಾವ ಯಾಜಕರು ನಿಂತ್ಕೊಳ್ಳಿಕ್ಕಾಗಲಿಲ್ಲ. ನಿಮಗೆ ಗೊತ್ತಾ ದೇವ್ರ ಮಹಿಮೆ ಅಂದ್ರೆ ಹೆಂಗಿರ್ತದಂತ? ಯೋಹಾನ, ಯಾರು ಯೋಹಾನ? ಯೇಸುಸ್ವಾಮಿಯ ಶಿಷ್ಯನು. ರೈಟ್? ಭಾಳ ಹತ್ತಿರವಾದಂಥ ಶಿಷ್ಯನು. ಪೇತ್ರ, ಯಾಕೋಬ, ಯೋಹಾನ. ರೈಟ್? ಈ ಯೋಹಾನ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡಿದ್ರೆ, ಇವನು ಯೇಸುಸ್ವಾಮಿ ಸಾಯಕಿನ ಮುಂಚೆ ಯೇಸುಸ್ವಾಮಿ ಎದೆಗೆ ಹೊರ್ಕೊಂಡಿದ್ನಂತೆ ಯೋಹಾನ. ಅಷ್ಟು ಕ್ಲೋಸ್. ಆಮೇಲೆ ಅಷ್ಟು ಕ್ಲೋಸ್ ಅವನು ಯೇಸುಸ್ವಾಮಿಗೆ. ಯೇಸುಸ್ವಾಮಿಯ ತಾಯಿಯನ್ನು ಯೋಹಾನನಿಗೆ ಯೇಸುಸ್ವಾಮಿ ಒಪ್ಪಿಸ್ಕೊಟ್ಟಿದ್ದು. ಯೇಸುಸ್ವಾಮಿ ಶಿಲ್ಬೆ ಮೇಲೆ ಸಾಯ್ತಾ ಇರುವಾಗ, ಇಗೋ ನಿನ್ನ ಮಗ, ಇಗೋ ನಿನ್ನ ತಾಯಿ. ಅಂದರೆ ಅಷ್ಟು ಭರವಸೆ, ಅಷ್ಟು ಕ್ಲೋಸ್ ಅವರು. ರೈಟ್? ಆದರೆ ಇದೇ ಯೋಹಾನ ಆ ಪತ್ಮೋಸ್ ದ್ವೀಪದಲ್ಲಿರುವಾಗ ಯೇಸುಸ್ವಾಮಿಯ ದರ್ಶನ ಆಗ್ತದೆ ಅವನಿಗೆ. ರೈಟ್? ಆ ದರ್ಶನ ಆದಾಗ ಯೇಸುಸ್ವಾಮಿನ ನೋಡ್ತಾನೆ, ಪುನರುತ್ಥಾನನಾಗಿರುವ ಯೇಸುಸ್ವಾಮಿ. ಆ ಯೇಸುಸ್ವಾಮಿನ ಮಹಿಮೆಯನ್ನು ನೋಡಿದಾಗ, ಯೇಸುಸ್ವಾಮಿ ಅಂತ ಓಡಾಗಿ ಹಿಂಗೆ ಅಪ್ಕೊಂಡಿಲ್ಲ ಅವನು ಯೇಸುಸ್ವಾಮಿನ. ಬೈಬಲ್ ಏನು ಹೇಳ್ತದೆ? ಬೈಬಲ್ ಆ ಯೇಸುವನ್ನು ನೋಡಿದಾಗ ಅವನು ಸತ್ತವನಂತೆ ಬಿದ್ನಂತ್ರಿ. ಯಪ್ಪೋ ಎಷ್ಟು ಮಹಿಮೆಪ್ಪ! ನಿನ್ನ ನೋಡೋಕ್ಕಾಗಲ್ಲ ಸ್ವಾಮಿ, ಎಷ್ಟು ಮಹಿಮೆ! ಬೈಬಲ್ ಹೇಳ್ತದೆ ಯೇಸುಸ್ವಾಮಿಯ ಮುಖ ಹೆಂಗಿತ್ತು? ಸೂರ್ಯನ ಪ್ರಕಾಶದಂತೆ ಪ್ರಕಾಶಿಸುತ್ತಿತ್ತಂತೆ. ನಾವು ಯೇಸು ಯೇಸು ಅಂತ ಉಪಯೋಗಿಸ್ತೀವಿ. ಯೇಸು ನಮಗೆ ಕಂಡ್ರೆ ಈ ಶರೀರ ತಾಳ್ಕೊಳಕ್ಕಾಗಲ್ಲ. ಮೋಶೆ ಕೇಳ್ದ, ಸ್ವಾಮಿ ನಿನ್ನ ಮುಖವ ನಾನು ನೋಡಬೇಕು. ಏನಂದ ದೇವರು? ರೈಟ್, ನೋಡು. ಹೇಳ್ದ, ನನ್ನ ಮುಖ ನೋಡೋಕ್ಕಾಗಲ್ಲ, ಬೇಕಂದ್ರೆ ನಾನು ಬೆನ್ನು ತೋರಿಸ್ತೀನಿ, ನನ್ನ ಮುಖ ತೋರ್ಸೋಕ್ಕೆ ಆಗಲ್ಲ. ಯಾಕಂದ್ರೆ ನೀನು ಇನ್ನೂ ಈ ಶರೀರದಲ್ಲಿದೆ, ಇದು ತಡ್ಕೊಳ್ಳಲ್ಲ ಅದನ್ನು. ಯೇಸುಸ್ವಾಮಿ ಇಲ್ಲಿ ಎಚ್ಚರಿಕೆಯನ್ನು ಕೇಳಿಸ್ಕೊಡ್ರಿ. ನೀನು ಅದಕ್ಕೆ ಆರಾಧನೆಯಲ್ಲಿ ಆತನ ಸುಮ್ಮನೆ ಏನೋ ಹೆಂಗ ಇರೋದು, ಯೇಸುಸ್ವಾಮಿನ ನಂಬೋದು, ಆತನ ಹೆಸರು ಹೇಳೋದು, ಹೆಂಗಂದ್ರಂಗೆ ಜೀವಿಸೋದಲ್ಲ. ಒಂದು ಕಡೆ ಆತನ ನಮ್ಮ ಪ್ರೀತಿ ಸ್ವರೂಪನು, ನಮಗಾಗಿ ರಕ್ತ ಸುರಿಸ್ದ ಆತನು. ಬಟ್ ಆತ ಸ್ವಲ್ಪ ಜಲಕ್ ನಿಮಗೆ ಕೊಟ್ಟರೆ ಆತನ ದರ್ಶನ ಹುಚ್ಚೋಯ್ಕಂತೀವಿ ಎಲ್ಲರೂ. ಅದೇ ಆಗಿದ್ದು ಸ್ನಾನಕನಾದ ಯೋಹಾನನಿಗೆ. ಅಡ್ಡ ಬಿದ್ದ. ಯೇಸುಸ್ವಾಮಿ ಜೊತೆಗೆ ಇದ್ದ, ಶಿಷ್ಯರ ಜೊತೆಗೆ. ಅಲ್ಲಿ ರೂಪಾಂತರ ಬೆಟ್ಟಕ್ಕೆ ಕರ್ಕೊಂಡೋದ ಮೇಲೆ, ನೀವು ಮೂವರು ಬನ್ರಪ್ಪ, ನೀವು ನನಗೆ ಕ್ಲೋಸ್ ಅಲ್ಲ, ಪೇತ್ರ, ಯೋಹಾನ, ಯಾಕೋಬ, ನೀವು ಮೂವರು ಬನ್ರಿ ಅಲ್ಲಿ ಬೆಟ್ಟಕ್ಕೆ ಹೋದ ಮೇಲೆ. ಅಲ್ಲಿ ಮೋಶೆ, ಎಲಿಯ ಕಂಡ. ಆತನ ರೂಪಾಂತರಗೊಂಡ. ಅದಕ್ಕೆ ನಾವು ರೂಪಾಂತರ ಬೆಟ್ಟ ಅಂತೇಳಿ. ರೂಪಾಂತರ. ಅವನ ಬಟ್ಟೆ, ಯೇಸುಸ್ವಾಮಿ ಬಟ್ಟೆ ಹೆಂಗಿತ್ತು? ಯಾರು ಒಗ್ದ್ರು ಹಂಗಾಗಲ್ಲಂತೆ, ಪ್ರಕಾಶಮಯವಾಯಿತು.
ಅವರು ಮೋಡ ಬಂತು, ಅಲ್ಲಿ ಏನು ಮಾತಾಡಬೇಕೋ ಗೊತ್ತಾಗಿಲ್ಲ ಅವ್ರಿಗೆ. ಆ ಮೈಮೆ ನೋಡಿದಾಗ ಇದೇನೋ ಯೇಸು ಸ್ವಾಮಿ ಜೊತೆಗಿದ್ದಿದ್ದು, ಇದೇ ಯೇಸುನ ನಾವು ಮುಟ್ಟಿದ್ದು, ಇದೇ ಸ್ವಾಮಿ ಜೊತೆಗೆ ನಾವು ಊಟ ಮಾಡಿ ಸ್ವಲ್ಪ ತೋರಿಸ್ದ ಜಲಕ್ಕೆ ಯೇಸು ಸ್ವಾಮಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ದ, ಪವಿತ್ರಾತ್ಮನನ್ನು ಕಳಿಸ್ತೇನೆ. ಆಮೇನ್. ಆತ ನನ್ನನ್ನು ಪ್ರಕಟಿಸ್ತಾನೆ, ಆತ ನನ್ನ ಬಗ್ಗೆ ಬಟ್ ಒಂದಿನ ಬರ್ತದೆ, ನಮಗೆ ಈ ಶರೀರ ಇರಲ್ಲ, ಆತ್ಮಿಕ ಶರೀರ ಹೊಂದಿಕೊಳ್ತೇವೆ ಯೇಸು ಬಂದಾಗ. ಅವಾಗ ಕತೆ ಬೇರೆ, ಅವಾಗ ಆ ಶರೀರ ಆ ಮೈಮೇನ ತಾಳ್ಕೊಳ್ತದೆ. ಇವಾಗ ಆಗಲ್ಲ. ಅದಕ್ಕೆ ಕೆಲವ್ರು ಬೀಳ್ತಾರೆ, ಅದು ಸ್ವಲ್ಪ ಜಲಕ್ಕೂ, ರೈಟ್. ನಾನು ಕೆಲವೊಂದ್ಸರಿ ನೋಡಿ ನಮ್ಮ ಬೈಬಲ್ ಸ್ಕೂಲಲ್ಲಿ ಮೀಟಿಂಗಲ್ಲಿ ಅದು ಸುಮ್ಮನೆ ಮುಟ್ಟು ಕೂಡ ಮುಟ್ಟಿಲ್ಲ, ಕೆಲವ್ರು ಆರಾಧಿಸ್ತಾರೋ ದೇವ್ರ ಸನ್ನಿಧಾನ ಬಂದಾಗ 15 ಮೀಟ್ರ್ ಇಲ್ಲಿ ಕುಂತಿರೋರು ಅಂತ ಎಗ್ರಿ ಬಿದ್ದಾರೆ, ದೇವ್ರ ಮಹಿಮೆ. ಅರ್ಥ ಆಗಿಲ್ಲ ಅಂದರೆ ದೇವರ ಕಾರ್ಯನ ಬಾಯಿ ಮುಚ್ಕೊಂಡಿರ್ಬೇಕು, ತಿಳ್ಕೊಳ್ಬೇಕು, ರೈಟ್. ಹಲ್ಲೆಲೂಯಾ, ಆಮೆನ್. ಬಟ್ ದೇವರನ್ನು ನೋಡಿ ನಾವು ಒಂಥರ ಭಯ ಪಡುವ ಅವಶ್ಯಕತೆ ಇಲ್ಲ. ಆತನಿಗೆ ಕೊಡಬೇಕಾದಂಥ ಗೌರವ ಅದು ನಾವು ಕೊಡಬೇಕಾಗಿದೆ, ಸಲೀಸಾಗ್ತದೆ. ಕೆಲವೊಂದ್ಸರಿ ಯಾರ ಹತ್ರನೂ ಕ್ಲೋಸ್ ಆಗಿರ್ತೀವಿ ಅಂದರೆ ಹೆಂಗಂದ್ರೆ ಹಂಗೆ ಚೇಷ್ಟೆ ಮಾಡೋಕ್ಕೆ ಬರಲ್ಲ, ಕರೆಕ್ಟ್ ಅಲ್ಲ? ಸ್ವಲ್ಪ ಸರಿ ನಾವು ಕ್ಲೋಸ್ ಆಗಿಬಿಡ್ತೀವಿ ಸ್ವಲ್ಪ ಜನ ಹತ್ರ. ಚರ್ಚಲ್ಲಿ ಸಾಮಾನ್ಯವಾಗಿ ಎಲ್ಲರ ಹತ್ರ ನಾವು ಯಾವ್ರ ಮೇಲೆ ಕೇಳೋ, ಶ್ರೀಮಂತರು ಬಡವರು ನಾವು ಯಾವ್ದು ನೋಡಿ ಎಲ್ಲ ಭಾಳ ಕ್ಲೋಸ್ ಆಗಿಬಿಟ್ಟಿವಂತಂತೇಳಿ ಹೆಂಗೋ ಒಂದು ಮಾಡೋಕ್ಕಾದ್ರೆ ಬೇಡಪ್ಪ ಇವನು ತಲೆ ಮೇಲೆ ಕುಂದಿರ್ತಾನ, ಕರೆಕ್ಟೇ ಇಲ್ಲ? ಹಂಗೆ ದೇವರು ದೊಡ್ಡವನು, ಭೂಮಿ ಆಕಾಶವನ್ನು ನಿರ್ಮಿಸಿದಾತನು, ಆದರೆ ನಮ್ಮನ್ನು ಅತಿಯಾಗಿ ಪ್ರೀತಿಸ್ತಾನೆ. ಇಷ್ಟೆಲ್ಲ ಪ್ರೀತಿಯಾಗಿ ಮನುಷ್ಯನಾಗಿ ದಾಸನಾಗಿ ನಮ್ಮ ಕೆಳಗೆ ಬಂದು ಇಷ್ಟುವರೆಗೆ ನಮಗೆ ಸತ್ತಾನಂದ್ರೆ ಹೆಂಗಂದ್ರಂಗೆ ನಾವು ಇರೋಕ್ಕಾಗಲ್ಲ. ಕೊಡಬೇಕಾದಂಥ ಗೌರವ, ಕೊಡಬೇಕಾದಂಥ ಮರ್ಯಾದೆ ಹೇಳ್ಬೇಕು. ಕೆಲವೊಂದ್ಸರಿ ನನ್ನ ಮಕ್ಕಳು ಕೂಡ ಹೇಳ್ತೀನಿ, ಮಕ್ಕಳ ಹತ್ರ ತಮಾಷೆ ಮಾಡ್ತಿರ್ತೀನಿ, ಜೋಕ್ ಆ ಜೋಕ್ನಾಗಲ್ಲ ಒಂದ್ಸರಿ ಅವ್ರಿಗೆ ಗೊತ್ತಾಗಲ್ಲ, ಟಕ್ಕಂದು ಏನು ಅನ್ಕೊಂಡಿನಿ ನಿಮ್ಮಪ್ಪ ನಾನು ಸ್ವಲ್ಪ ನೆನ್ಪು ಮಾಡ್ಬೇಕಾಗ್ತದೆ ಅವಾಗ. ಕರೆಕ್ಟೇ ಇಲ್ಲ ಹೌದಾ ಇಲ್ಲ? ಅಪ್ಪ ಆಟ ಆಡ್ತಾನಂತೇಳಿ ಅಪ್ಪನ ಜೊತೆಗೆ ಆಟ ಆಡೋಕ್ಕೆ ಬರಲ್ಲ, ಅಪ್ಪನ ಆಟ ಆಡ್ಸೋಕ್ಕಾಗಲ್ಲ, ಕರೆಕ್ಟೇ ಇಲ್ಲ? ಸೊ ಹಂಗೆ ನಮ್ಮ ದೇವರು ನಮಗೆ ಅಷ್ಟು ಇದು ಮಾಡ್ತಾನಂತಂದರೆ ನಾವು ಕೊಡಬೇಕಾದಂಥ ಗೌರವ ನಮಗಿರಬೇಕು ಪ್ರಿಯ. ಓಕೆ, ಹಲ್ಲೆಲೂಯಾ. ದೇವ್ರ ಸನ್ನಿಧಾನ ಇಲ್ಲಿದೆ ಪ್ರಿಯರು. ದೇವ್ರ ದೊಡ್ಡ ಕಾರ್ಯವನ್ನು ಮಾಡೋ ತನ್ನನ್ನು ತಾನು ಪ್ರಕಟಿಸುವ ಆತನಾಗಿದ್ದಾನೆ. ಆಮೆನ್. ಸೊ ಇದು ಮೊದಲನೇ ಒಂದು ಹಂತ. ಇನ್ನೊಂದು ನೆಕ್ಸ್ಟು ನಾವು ನೋಡೋಣ. ಇದು ಯಹೂದ್ಯರ ಮೇಲೆ ಅಥವಾ ಪೇತ್ರ, ಯೋಹಾನ ಶಿಷ್ಯರು, ಇವರೆಲ್ಲ ಯಹೂದ್ಯರು, ಇವರ ಮೇಲೆ ಪವಿತ್ರಾತ್ಮನು ಬಂದದ್ದು. ಇವಾಗ ಶಿಷ್ಯರ ಮೇಲೆ ಬಂತು. ಇವಾಗ ಅದು ಏನದು? ಪವಿತ್ರಾತ್ಮನ ದೀಕ್ಷಾ ಸ್ನಾನ ಆಯ್ತು ಅವರಿಗೆ. ಎಲ್ಲರೂ ಹೇಳ್ರಿ, ಪವಿತ್ರಾತ್ಮನು ಬಂದನು, ಅವರನ್ನು ತುಂಬಿದನು, ಅವರ ಅನ್ಯ ಭಾಷೆಯಲ್ಲಿ ಮಾತನಾಡಿದರು. ಓಕೆ, ಇವಾಗ ನೋಡೋಣ ಕೊರ್ನೇಲಿಯನ ಮನೆಯಲ್ಲಿ ನೋಡ್ರಿ ಹೇಳ್ತದೆ ಇಲ್ಲಿ. ನಾನು ಇದರ ಹಿನ್ನೆಲೆಯನ್ನು ನಾನು ಹೇಳ್ತೇನೆ. ಹಿನ್ನೆಲೆ ಏನಂತಂದರೆ, ಈ ಪೇತ್ರ ಪ್ರಾರ್ಥನೆ ಮಾಡ್ತಾನೆ. ಇಷ್ಟುವರೆಗೆ ದೇವರು ಏನು ಕೆಲಸ ಮಾಡ್ತಾ ಇದ್ನೋ ಯಹೂದ್ಯರ ಮಧ್ಯೆನೇ ಮಾಡ್ತಾ ಇದ್ನೋ, ರೈಟ್? ಬಟ್ ಮೆಲ್ಲಿಗೆ ಬೈಬಲ್ನಲ್ಲಿ ಏನು ಹೇಳ್ತದೆ? ಅಪೊಸ್ತಲ ಕೃತ್ಯಗಳು 1:8, ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದಿಕೊಳ್ತೀರಿ, ನೀವು ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ, ಸಮಾರ್ಯದಲ್ಲಿ, ಲೋಕದ ಕಟ್ಟ ಕಡೆಯವರೆಗೂ ನೀವೇನಾಗ್ತೀರಾ? ನನ್ನ ಸಾಕ್ಷಿ ಆಗ್ತೀರಾ. ಸೊ ಎಲ್ಲಿ ಸ್ಟಾರ್ಟ್ ಆಯ್ತದು? ಯೆರೂಸಲೇಮ್ನಲ್ಲಿ ಸ್ಟಾರ್ಟ್ ಆಯ್ತು. ಬಟ್ ಯೆರೂಸಲೇಮ್ಗೆ ಸೀಮಿತವಾಗಿರುವಂಥದ್ದು ದೇವರ ಉದ್ದೇಶವಲ್ಲ, ರೈಟ್? ಯೆರೂಸಲೇಮ್ನಲ್ಲಿ ಸ್ಟಾರ್ಟ್ ಆಗಿ ಯೂದಾಯ ಸೀಮೆ, ರೈಟ್, ಸಮಾರ್ಯ, ಲೋಕದ ಕಟ್ಟ ಕಡೆಯವರೆಗೂ, ರೈಟ್? ಆದರೆ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯದಲ್ಲಿ ನಾವು ಸಮಾರ್ಯಕ್ಕೆ ಫಿಲಿಪ್ಪನ್ನು ಹೋಗಿ ಅಲ್ಲಿ ದೇವ್ರ ಕಾರ್ಯ ಆಗುವುದನ್ನು ನೋಡ್ತೇವೆ. ಇವಾಗ ನೆಕ್ಸ್ಟ್ ದೇವ್ರು ಏನು ಮಾಡ್ಬೇಕಂತಿದ್ದಾನೆ? ಅನ್ಯ ಜನಗಳ ಮೇಲೆ ನನ್ನ ಆತ್ಮವನ್ನು ಸುರಿಸಬೇಕು. ಹಲ್ಲೆಲೂಯಾ. ಎಲ್ಲರ ಮೇಲೆ. ಯಾಕಂದರೆ ಹೊಸ ಒಡಂಬಡಿಕೆಯ ವಾಗ್ದಾನ ಏನಂದರೆ, ಕಡೇ ದಿನಗಳಲ್ಲಿ ನನ್ನ ಆತ್ಮವನ್ನು ಎಲ್ಲರ ಮೇಲೆ ನಾನು ಸುರಿಸುತ್ತೇನೆ. ಎಲ್ಲರೂ ಹೇಳ್ರಿ, ಕಡೇ ದಿನಗಳಲ್ಲಿ ದೇವರು ತನ್ನ ಆತ್ಮವನ್ನು ಎಲ್ಲರ ಮೇಲೆ ಸುರಿಸುತ್ತಾನೆ. ಆಮೆನ್.
ಚಪ್ಪಾಳೆ ಹೊಡೆಯೋದಾದ್ರೆ ಜೋರಾಗಿ ಹೊಡೀರಿ ದೇವ್ರಿಗೆ. ಓಕೆ, ಸೊ ಇವಾಗ ದೇವ್ರ ಆ ಪ್ರಣಾಳಿಕೆಯನ್ನು ಮಾಡಬೇಕು. ಈಗ ನೆಕ್ಸ್ಟ್ ದೇವ್ರು ಏನು ಹೇಳ್ದ, ಪೇತ್ರ ನಾನು ನಿನ್ನ ಮೇಲೆ ಸುರಿಸಿದ್ದೇನೆ, ಯಹೂದ್ಯರ ಮೇಲೆ ಸುರಿಸಿದ್ದೇನೆ, ಸಮಾರ್ಯದವ್ರ ಮೇಲೆ ಸುರಿಸಿದ್ದೇನೆ, ಇವಾಗ ಅನ್ಯರ ಮೇಲೆ ಕೂಡ ನಾನು ಸುರಿಸಬೇಕು. ದೇವರಿಗೆ ಯಾವ ಜಾತಿ ಮತ ಭೇದ ಇಲ್ಲ ಪ್ರಿಯರೇ. ಈ ಯೇಸುವನ್ನು ನಂಬಿದವರು ನೀವು ಇನ್ನೂ ಮೈಂಡಿನಲ್ಲಿ ಜಾತಿ ಮತ ಭೇದ ಕುಲಗಳು ಇಟ್ಕೊಂಡಿದ್ರೆ ನೀವು ನಿಜವಾಗ್ಲೂ ಯೇಸುಸ್ವಾಮಿ ಶಿಷ್ಯರಲ್ಲ. ನಂಬೋರು ಜೋರಾಗಿ ಆಮೇಲೆ ಹೇಳ್ರಿ. ಯೇಸುಸ್ವಾಮಿ ನಂಬುದವರು ನಾವು ಮೇಲ್ಜಾತಿ ಅವ್ರು ಕೀಳ್ ನೀವು ಅಂದಿರ, ನೀವು ನಿಜವಾಗ್ಲೂ ಯೇಸುಸ್ವಾಮಿ ಶಿಷ್ಯರು ಅಲ್ಲ. ನಿಮಗೆ ನೋವಾಗ್ಬೋದು, ಇದಾಗ್ಬೋದು, ನಂಗೆ ಅಡ್ಡಿ ಇಲ್ಲ. ಯೇಸುಸ್ವಾಮಿ ಮಾತಿದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಭಾರತ ದೇಶ ಉದ್ಧಾರ ಆಗ್ಬೇಕಂದ್ರೆ ಇದು ಹೋಗಬೇಕಿತ್ತು. ಯೇಸುಸ್ವಾಮಿ ಎಲ್ಲರನ್ನ ಕರ್ಕೊಳ್ಳುವವನಾಗಿದ್ದಾನೆ. ನೀನು ಯೇಸುಸ್ವಾಮಿಯ ಹಿಂಬಾಲಕನು ನೀನಾಗಿ ಸಮಾಜ ಏನನ್ನ ಇರಲಿ, ನಿನಗೆ ಯೇಸುಸ್ವಾಮಿ ಒಡೆಯನಾಗಿದ್ದರೆ ನೀನು ಯೇಸುಸ್ವಾಮಿ ಥರ ಆಲೋಚನೆ ಮಾಡಬೇಕು. ಯೇಸುಸ್ವಾಮಿಯಿಂದ ನೀನು ಕಲಿಬೇಕು. ಯೇಸುಸ್ವಾಮಿ ಥರ ನೀನು ಜೀವಿಸ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬೋರು ಒಂದ್ಸರಿ ಜೋರಾಗಿ ಹಲ್ಲೆಲೂಯಾ. ಯಾಕೋ ಸ್ವಲ್ಪ ಜನ ಕಸಿಪಿಸಿ ಆಗ್ತೈತೆ ನಾನು ಹಂಗೆ ಹೇಳಿದರೆ. ಎಲ್ಲರಿಗಿನ್ನೂ ದೊಡ್ಡತ ಆತ. ನೀನು ಎಲ್ಲೋ ಇಲ್ಲಿ ಕೆಳಗ ಧೂಳ್ನಾಗೆ ಮಣ್ಣಾಗಿ ಇದ್ದೆ, ಆತ ನನ್ನ ಕಾಲು ಸಮಾನ ಅಂದಿದ್ರೆ ನಾವು ರವಾ ಬಿಡ್ತೀವಿ ಬೇರೆಯವ್ರ ಮೇಲೆ ಇಲ್ಲಿ. ಆಮೇಲೆ ಹಲ್ಲೆಲೂಯಾ. ಹೊರಗಿರ್ಬೋದು, ಅದು ಹೊರಗಿರ್ಬೇಕು, ಯಾಕಂದ್ರೆ ಅವ್ರಿಗೆ ಸತ್ಯ ಗೊತ್ತಿಲ್ಲ. ನಾನು ಅವ್ರ ಬಗ್ಗೆ ಏನು ಹೇಳಲ್ಲ. ಯೇಸುಸ್ವಾಮಿನ ಅಂಗೀಕರಿಸ್ಕೊಂಡು ಚರ್ಚ್ನಲ್ಲಿ ಬಂದು ಆಟ ಆಡ್ತಾರೆ ನೋಡು, ಈ ಚರ್ಚಲ್ಲಿ ಸೆಟ್ ಆಗಲ್ಲ ಅವು. ಯಾಕೆ ಹೇಳ್ತಾ ಇದೀನೋ ಗೊತ್ತಿಲ್ಲ. ಆಮೇನ್. ನಮ್ಮ ಕುಲ ನಿಂದು ಯಾವ ಕುಲ ಇಲ್ಲ, ಹೋಯ್ತದ. ಮೊದಲು ಇರ್ಬೋದಿತ್ತು, ಇವಾಗಿಲ್ಲ. ನೀನು ನೂತನ ಸೃಷ್ಟಿ, ದೇವರ ಮಗು. ನೀನು ದೇವರ ಮಗು, ಅವ್ರ ದೇವರ ಮಗು, ನಾವೆಲ್ಲ ಒಂದೇ. ದೇವರೇ ಅವ್ರ ಒಳಗಿರುವಾಗ ನೀನು ಯಾರು ಭೇದ ಮಾಡಲಿಕ್ಕೆ? ದೇವರೇ ಅವ್ರ ಒಳಗಿರುವಾಗ ನೀನ್ಯಾರು ಭೇದ ಮಾಡಲಿಕ್ಕೆ? ಆಮೇನ್. ಸ್ವಲ್ಪ ಯಾಕೋ ಆಮೇನ್ ಕಡಿಮೆ ಅಂತ ಐತಪ್ಪ. ಓಕೆ, ಸ್ವಲ್ಪ ಪೇತ್ರ ಯಾಕೆ ಹೇಳ್ತೇನೆ ಅಂದರೆ, ಪೇತ್ರನಿಗೆ ಸ್ವಲ್ಪ ಅಂತ ಆಲೋಚನೆ ಇತ್ತು. ನಾವು ಯಹೂದ್ಯರು, ನಾವು ದೇವರಿಂದ ಆರಿಸಲ್ಪಟ್ಟಂಥ ಜನಾಂಗ, ನಾವು ಅನ್ಯರ ಹತ್ರ ಹೋಗಬಾರ್ದು. ಮೊದಲು ಹಂಗಿತ್ತು ಹಳೆ ಒಡಂಬಡಿಕೆಯಲ್ಲಿ. ಅನ್ಯರ ಹತ್ರ ತಿನ್ನಬಾರ್ದು, ಅನ್ಯರ ಜೊತೆಗೆ ಸೇರಬಾರ್ದು, ಅನ್ಯರ ಜೊತೆಗೆ ಇದು ಮಾಡಬಾರ್ದು, ಮೊದಲಿತ್ತು. ರೈಟ್, ಅವ್ರು ಅದು ತಿಂತಾರೆ, ಅವ್ರು ಇದು ತಿಂತಾರೆ ಅಂತ. ಆದರೆ ಇಲ್ಲಿ ದೇವರು ಚೇಂಜ್ ಮಾಡ್ತಾ ಇದ್ದಾನೆ. ಅದು ಹಳೆ ಒಡಂಬಡಿಕೆ, ಇದು ಹೊಸ ಒಡಂಬಡಿಕೆ. ಎಲ್ಲರೂ ಹೇಳ್ರಿ, ಹಳೆ ಒಡಂಬಡಿಕೆ ಹೋಯ್ತು, ಎಲ್ಲವೂ ಹೊಸದಾಯಿತು, ಇದು ಹೊಸ ಒಡಂಬಡಿಕೆ. ಪೇತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡ್ತಾ ಇದ್ರೆ ಒಂದು ದರ್ಶನ ಕೊಡ್ತಾನೆ ದೇವ್ರು. ದರ್ಶನ ಕೊಟ್ಟು ಅಲ್ಲಿಂದ ಒಂದು ಶೀಟ್ ಥರ ಇಳಿತೈತೆ, ಸರ್ರ ಜಾರಕ್ ಬಂಡಿ ಥರ ಟೇ ಅಂತ ಇಳಿತೈತೆ ಪರಲೋಕದಿಂದ. ಎಲ್ಲ ವಿಧವಾದ ಪ್ರಾಣಿಗಳಿರ್ತವೆ, ಎಲ್ಲ ಇಂಥವು ರೆಪ್ಟೈಲ್ಸ್, ಕನ್ನಡದಲ್ಲಿ ಏನಿದೆಯೋ ಗೊತ್ತಿಲ್ಲ. ಅಲ್ಲಿ ಎಲ್ಲ ವಿಧವಾದಂಥ ಪ್ರಾಣಿಗಳು, ಅಸಹ್ಯ ಪ್ರಾಣಿಗಳಿರ್ತವೆ. ದೇವ್ರು ಹೇಳ್ತಾನೆ, ಇದನ್ನು ಕೊಂದು ತಿನ್ನು ಅಂತೇಳಿ ಪೇತ್ರನಿಗೆ. ಪೇತ್ರ ಹೇಳ್ತಾನೆ, ವಾ 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 ವಾ, ನಾನು ಯಾವತ್ತೂ ಇಂಥ ತಿಂದಿಲ್ಲ ಸ್ವಾಮಿ, ನಾನು ತಿನ್ನೋದು ಇಲ್ಲ, ಅಸಹ್ಯ, ಬೇಡ ಅಂತಾನೆ. ದೇವ್ರು ಏನು ಹೇಳ್ತಾನೆ ಗೊತ್ತಾ? 3 ಸರಿ ಹೇಳ್ತಾನೆ. ಅಂದರೆ ಪೇತ್ರನಿಗೆ ಅದಿನ್ನ ಇತ್ತು, ನಾವು ಯಹೂದ್ಯರು, ನಾವು ಬೇರೆಯವ್ರ ಹತ್ರ ಹೋಗಬಾರ್ದು, ನಾನು ಅವ್ರ ಜೊತೆಗೆ ಸೇರಬಾರ್ದು, ನಾವು ಇವ್ರಿಗೆ ಇದು ಮಾಡಬಾರ್ದು, ಆ ಬುದ್ಧಿ ಇನ್ನೂ ಇತ್ತು ಅವನಿಗೆ. ಅದಕ್ಕೆ ಒಂದು ಸರಿ ಹೇಳಿದ್ರೆ ಕೇಳಿಲ್ಲ ಅವನು. ದೇವರು 3 ಸರಿ ದೇವ್ರು ಹೇಳ್ದ, ಏ ಪೇತ್ರ, ನಾನು ಏನನ್ನು ಶುದ್ಧಿ ಮಾಡಿದ್ದೇನೋ ಅದನ್ನು ನೀನು ಅಶುದ್ಧವೆಂದು ಹೇಳಬೇಡ. ಹಲ್ಲೆಲೂಯಾ. ಸ್ವಲ್ಪ ದೇವ್ರು ಹೇಳ್ತಾನಲ್ಲ 3 ಸರಿ ಅಂತೇಳಿ ಓದ ಅವನು. ರೈಟ್, ಬಲವಂತ ಮಾಡಿದ್ಕೆ ಓದ. ಆಮೇಲೆ ಅಲ್ಲಿ ಕೊರ್ನೇಲಿಯನ್ ಪ್ರಾರ್ಥನೆ ಮಾಡ್ತಿರ್ತಾನೆ. ಕೊರ್ನೇಲಿಯನ್ ಇವನು ಅನ್ಯನ್, ಇವನು ಯಾರು? ಇವನು ಕೊರ್ನೇಲಿಯನು ಅನ್ಯನ್, ಯಹೂದ್ಯದನಲ್ಲ. ಆದರೆ ದೇವರು ಅವನ ಪ್ರಾರ್ಥನೆಯನ್ನು ಕೇಳ್ತಾನೆ. ಅವನ ಪ್ರಾರ್ಥನೆಗೆ ಉತ್ತರವಾಗಿ ದೇವದೂತನು ಬರ್ತಾನೆ. ಅವನ ಹತ್ರ ಬಂದು, ಅಲ್ಲಿ ಪೇತ್ರ ಅಂತಿದ್ದಾನೆ, ಅವ್ನು ಕರೆ ಕಳಿಸು ಅಂತಾನೆ.
ದೇವ್ರು ಹೇಳ್ತಾನೆ. ಆದರೆ ಇವನು ಕರೆ ಕಳಿಸಿದ್ರೆ ಅವ್ನು ಬರಲ್ಲ ಅಂತ ಗೊತ್ತು, ದೇವ್ರು ಅವನ ಹತ್ರ ಕೂಡ ಮಾತಾಡ್ತಾನೆ. ಸಂಶಯ ಪಡದೆ ಹೋಗು. ದೇವ್ರು ಅವ್ನಿಗೆ ಏನು ಹೇಳ್ತಾನೆ? ಸಂಶಯ ಪಡದೆ ಹೋಗು. ರೆಡಿ ಆಗ್ತಾನೆ ಹೋಗಕ್ಕೆ. ಇವಾಗ ಹೋದ್ಮೇಲೆ ಇಲ್ಲಿ ಬಂದು ಕೊರ್ನೇಲಿಯ ಹೇಳ್ತಾನೆ, ಏನು ನನ್ನ ಕರ್ಸಿ ಅಂತ ಕೇಳ್ತಾನೆ ಕೊರ್ನೇಲಿಯನ. ಕೊರ್ನೇಲಿಯ ಹೇಳ್ತಾನೆ, ಇಲ್ಲ ನಾನು ಪ್ರಾರ್ಥನೆ ಮಾಡ್ತಿದ್ದೆ, ದೇವದೂತರು ಬಂದರು, ಅವ್ರು ನನಗೆ ಹಿಂಗೆ ಹೇಳಿದ್ರು, ನಿನ್ನ ಹೆಸರು ಹೇಳಿದ್ರು, ನಿನ್ನ ಅಡ್ರೆಸ್ ಕೊಟ್ಟರು, ಇಲ್ಲಿರ್ತೀಯ ಅಂತ, ಕರೆ ಕಳ್ಸಂದ್ರು, ಅದಕ್ಕೆ ನಾನು ಕರೆ ಕಳ್ಸೀನಿ. ಅಲ್ಲಲ್ಲೂಯ್ಯ. ಈಗ ಪೇತ್ರ ಹೌದಾ, ಓಕೆ ಹೇಳ್ತೀನಿ ಬಾ ಸ್ಟೋರಿ ಅಂತ ಸ್ಟಾರ್ಟ್ ಮಾಡ್ದ ಫಸ್ಟಿಂದ. ರೈಟ್, ಎಸ್ ಸ್ವಾಮಿ ಅಂತ ಸ್ಟಾರ್ಟ್ ಮಾಡ್ದ. ಅದು ಹಿಂಗೆ ಬಂದ, ಹಿಂಗೆ ಸತ್ತ, ಊಣಲ್ಪಟ್ಟ, 3ನೇ ದಿವಸ ಮರಣವನ್ನು ಜಯಿಸ್ದ, ನಾವೆಲ್ಲ ಆತನ ಶಿಷ್ಯರು, ಹಿಂಗೆ ಆಯಿತು. ಯಾರ್ಯಾರು ಆತನನ್ನು ನಂಬುತ್ತಾರೋ ಅವ್ರಿಗೆ ರಕ್ಷಣೆ. ಸುವಾರ್ತೆ ಹೇಳ್ತಾ ಇದ್ದು, ಎಷ್ಟೊತ್ತು ಹೇಳಿದ್ನೋ ಗೊತ್ತಿಲ್ಲ ನನಗೆ, 15 ನಿಮಿಷನೋ ಅರ್ಧ ಗಂಟೆನೋ 1 ತಾಸೋ ಗೊತ್ತಿಲ್ಲ. ಹೇಳ್ತಾ ಇರುವಾಗ ಇವಾಗ ಈ ಘಟನೆ ಆಗ್ತದೆ ನೋಡ್ರಿ. ಓದೋಣ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 44ನೇ ವಚನ. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮನು ಇಳಿದನು. ಎಲ್ಲರೂ ಹೇಳ್ರಿ, ವಾಕ್ಯವನ್ನು ಕೇಳುತ್ತಿರುವವರೆಲ್ಲರ ಮೇಲೆ ಪವಿತ್ರಾತ್ಮನು. ಸ್ವಲ್ಪ ಹಿಂಗೆ ಆಕ್ಷನ್ ಮಾಡೋಣ. ಓಕೆ, ಹೇಳ್ರಿ, ಪವಿತ್ರಾತ್ಮನು ಇಳಿದನು. ಇದೇನಿದು? ಅಗ್ನಿ. ಹಲ್ಲೆಲೂಯಾ, ಆಮೆನ್. ಅವ್ರ ಮೇಲೆ ಅಗ್ನಿಗಳ ಬಂದು ಇಳಿದು ಅಂತ. ಹಂಗೆ ಹೇಳ್ರಿ, ಪೇತ್ರನು ಮಾತನಾಡುತ್ತಿರುವಾಗ ಪವಿತ್ರಾತ್ಮನು ಅವರ ಮೇಲೆ ಇಳಿದನು. ವಾವ್. ಮುಂದೆ ನೋಡ್ರಿ ಏನು ಹೇಳ್ತದೆ? ಪವಿತ್ರಾತ್ಮನು ಇಳಿದನು, ಪೇತ್ರನ ಸಂಗಡ ಬಂದಿದ್ದ ಸುನ್ನತಿಯಾದವರಲ್ಲಿ ನಂಬಿದವರೆಲ್ಲ ಅನ್ಯ ಜನಗಳ ಮೇಲೆಯೂ ಪವಿತ್ರಾತ್ಮನು ಸುರಿಸಲ್ಪಟ್ಟಿದ್ದರಿಂದ ಅತ್ಯಾಶ್ಚರ್ಯಪಟ್ಟರು. ಇವ್ರಿಗೆ ಸುನ್ನತಿ ಇಲ್ಲ, ನಾವು ಯಹೂದ್ಯರು, ನಾವು ಅಬ್ರಾಹ್ಮಣ ಸಂತತಿ, ನಮಗೆ ಸುನ್ನತಿ ಇದೆ, ಇವರು ಅನ್ಯ ಜನರು, ಇವ್ರು ಏನೇನೋ ತಿಂತಾರೆ. ಇವ್ರ ಮೇಲೆ ಕೂಡ ಪವಿತ್ರಾತ್ಮ. ಇವ್ರಿಗೆ ಆಶ್ಚರ್ಯ. ಯಾರಿಗೆ ಆಶ್ಚರ್ಯ? ಇವ್ರಿಗೆ, ಯಹೂದ್ಯರಿಗೆ ಆಶ್ಚರ್ಯ. ಇವ್ರ ಮೇಲೆ ಕೂಡ ಪವಿತ್ರಾತ್ಮ. ನಾವು ಬೇರೆ ಅನ್ಕೊಂಡಿದ್ವಲ್ಲ, ಅವ್ರು ಕಡಿಮೆ ಅನ್ಕೊಂಡಿದ್ವಲ್ಲ, ಅವರು ದೂರದವ್ರು ಅನ್ಕೊಂಡಿದ್ವಲ್ಲ, ನಾವೇ ದೇವ್ರಿಗೆ ಹತ್ರದವ್ರು ಅನ್ಕೊಂಡಿವಲ್ಲ. ನಮ್ಮ ಮೇಲೆ ಅವತ್ತು ಬಂದ ಪವಿತ್ರಾತ್ಮ ದೇವ್ರು ಯೆರೂಸಲೇಮ್ನಲ್ಲಿ, ಇವ್ರ ಮೇಲೆ ಕೂಡ ಬಂದ್ಬಿಟ್ಟನಲ್ಲ. ಅರ್ಥ ಆಗ್ತದೆ ಇಲ್ಲಿ ವಾಕ್ಯ? ಅವ್ರು ಆಶ್ಚರ್ಯಪಟ್ಟರಂತ ನೋಡ್ರಿ. ಪೇತ್ರನ ಸಂಗಡ ಬಂದಿದ್ದ ಸುನ್ನತಿಯಾದವರಲ್ಲಿ ನಂಬಿದವರೆಲ್ಲ ಅನ್ಯ ಜನಗಳ ಮೇಲೆ ಪವಿತ್ರಾತ್ಮನು ಸುರಿಸಲ್ಪಟ್ಟಿದ್ದರಿಂದ ಅತ್ಯಾಶ್ಚರ್ಯಪಟ್ಟರು. ಅವ್ರಿಗೆ ಕೂಡ ಎಲ್ಲರೂ ಹೇಳ್ರಿ, ಹೊಸ ಒಡಂಬಡಿಕೆಯಲ್ಲಿ ಅವ್ರಿಗೆ ಕೂಡ ಹೇಳ್ರಿ, ಹೊಸ ಒಡಂಬಡಿಕೆಯಲ್ಲಿ ಅವರು ಕೂಡ ನಮ್ಮವರೇ ಅನ್ರಿ. ಆಮೇಲೆ ಓಕೆ, ಮುಂದೆ ನೋಡ್ರಿ ಏನು ಹೇಳ್ತದೆ? ಯಾಕಂದರೆ ಅಂದ್ರೆ ಯಾವ ಆಧಾರದ ಮೇಲೆ? ಯಾಕಂದರೆ ಅವರು ಭಾಷೆಗಳನ್ನು ಮಾತನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇದ್ದದ್ದನ್ನು ಅವರು ಕೇಳಿದರು. ಅಂದ್ರೆ ಈ ಜನರ ಮೇಲೆ ಪವಿತ್ರಾತ್ಮನ ಬಂದು ಕೇಳ್ತಾ ಇದ್ದಾನೆ, ವಾಕ್ಯ ಹೇಳ್ತಾ ಇದ್ದಾನೆ, ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ. ಪವಿತ್ರಾತ್ಮನ ಅವ್ರ ಮೇಲೆ ಬಂದು ಹೋಮ ಕಾಂದಾರ ಬಾ ಶಾಂದಾರ ಬಾ 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 ಭಾಷೆಗಳನ್ನು ಆಡುವುದನ್ನು ಕೇಳಿದ್ರಂತವ್ರು. ಇವ್ರು ಭಾಷೆ ಆಡ್ತಾ ಇದ್ದಾರಲ್ಲ, ನಾವು ಅವತ್ತು ಭಾಷೆ ಆಡಿದ್ವಿ, ಇವ್ರು ಕೂಡ ಭಾಷೆ ಆಡ್ತಾ ಇದ್ದಾರಲ್ಲ, ಇವ್ರನ್ನ ಕೂಡ ಪವಿತ್ರಾತ್ಮನ ತುಂಬಿಬಿಟ್ಟಾರಲ್ಲ ದೇವರು, ನಮ್ಮನ್ನು ತುಂಬಿದಂಗೆ. ಅಲ್ಲಿ ನೋಡ್ರಿ ಮುಂದೆ ಏನು ಹೇಳ್ತದೆ? ಭಾಷೆಗಳು ಆಡುವುದನ್ನು ಕೇಳಿದ್ರಂತೆ. ಆಗ ಪೇತ್ರನು ನಮ್ಮ ಹಾಗೆಯೇ, ನೋಡ್ರಿ ಎಲ್ಲರೂ ಹೇಳ್ರಿ, ನಮ್ಮ ಹಾಗೆಯೇ. ಅಲ್ಲಿ ಭಿನ್ನತೆ ಇಲ್ಲ, ಅಲ್ಲಿ ಅವ್ರು ಬೇರೆ ಇವ್ರು ಬೇರೆ ಇಲ್ಲ. ದೇವರು ಪೇತ್ರ, ಯೋಹಾನ, ಯಹೂದ್ಯರಲ್ಲಿ ಹೆಂಗೆ ಕೆಲಸ ಮಾಡಿದ್ನೋ ಹಾಗೆಯೇ, ನಮ್ಮ ಹಾಗೆಯೇ ಪವಿತ್ರಾತ್ಮನನ್ನು ಹೊಂದಿದ ಇವರಿಗೆ ನೀರಿನ ಬಾಪ್ತಿಸ್ಮವಾಗದಂತೆ ಯಾರಾದರೂ ಅಭ್ಯಂತರ ಮಾಡಾರೋ ಎಂದು ಹೇಳಿದನು. ಇವಾಗ ಪೇತ್ರ ಯೋಚನೆ ಮಾಡ್ತಾನೆ, ಇವ್ರಿಗೆ ಪವಿತ್ರಾತ್ಮ ದೀಕ್ಷಾ ಸ್ನಾನನೇ ಆಗ್ಬಿಟ್ಟೈತೆ, ಇನ್ನು ನೀರಿನ ದೀಕ್ಷಾ ಸ್ನಾನ ಯಾಕೆ ಕೊಡಬಾರ್ದು? ನೀರಿನ ದೀಕ್ಷಾ ಸ್ನಾನ ಯಾರು ಕೊಡ್ತಾರೆ? ಮನುಷ್ಯರು ಕೊಡ್ತಾರೆ, ರೈಟ್?
ಆದರೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಯಾರು ಕೊಡ್ತಾರೆ? ಸ್ನಾನಿಕನಾದ ಯೋಹಾನನ್ ಏನು ಹೇಳ್ದ? ನಾನಾದರೂ ನಿನಗೆ ನೀರಿನ ದೀಕ್ಷಾ ಸ್ನಾನ ಕೊಡ್ತೇನೆ, ಆದರೆ ನನಗಿಂತ ದೊಡ್ಡವನೊಬ್ಬನು ಬರ್ತಾನೆ, ಯೇಸು ಕ್ರಿಸ್ತನು. ಆತನು ನಿಮ್ಮನ್ನು ಪವಿತ್ರಾತ್ಮನ ದೀಕ್ಷಾ ಸ್ನಾನವನ್ನು ಕೊಡುವ ಆತನಾಗಿದ್ದಾನೆ. ಸೊ ಪವಿತ್ರಾತ್ಮನ ದೀಕ್ಷಾ ಸ್ನಾನ ದೊಡ್ಡದು. ಯಾರು ಕೊಡೋರದು? ದೊಡ್ಡೋತ ಕೊಡೋತ? ಯಾರ ದೊಡ್ಡತ? ಯೇಸು ಸ್ವಾಮಿ. ಸಾಮಾನ್ಯವಾಗಿ ಏನಾಗ್ತದೆ, ಎಚ್ಚರಿಕೆಯಿಂದ ನೋಡ್ಕೊಂಡು, ಸಾಮಾನ್ಯವಾಗಿ ಏನಾಗ್ತದೆ, ಸುವಾರ್ತೆ ಕೇಳ್ತೀವಿ, ಯೇಸು ಸ್ವಾಮಿನ ನಾವು ನಂಬಿಕೊಳ್ತೀವಿ, ಆಮೇಲೆ ನೀರಿನ ದೀಕ್ಷಾ ಸ್ನಾನ ತಗೊಳ್ತಾರೆ, ಆಮೇಲೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಸಾಮಾನ್ಯವಾಗಿ. ಆದರೆ ಹಂಗೆ ಆಗಬೇಕಂತ ಏನಿಲ್ಲ. ಪವಿತ್ರಾತ್ಮನ ದೀಕ್ಷಾ ಸ್ನಾನ ಹೊಂದಿಕೊಳ್ಳಬೇಕಾದ್ರೆ ಒಂದೇ ಒಂದು ಅರ್ಹತೆ, ಅದೇನೆಂದರೆ ಯೇಸುವಿನ ಮಕ್ಕಳಾಗಿರ್ಬೇಕು, ಯೇಸುವನ್ನು ನಂಬಿರಬೇಕು ನಾವು. ಇಲ್ಲಿ ನೋಡಿದ್ರೆ ಆ ಕೊರ್ನೇಲಿಯನಿಗೆ ಒಂದೇ ದಿನ ಆಗೋಗ್ಬಿಡ್ತು. ಎಲ್ಲ ಕರೆಸ್ದ, ವಾಕ್ಯ ಕೇಳ್ತಾ ಇದ್ದ. ಆ ಕೇಳ್ತಾ ಇರುವಾಗ ಅವನಿಗೆ ನಂಬಿಕೆ ಬಂತು ಯೇಸು ಸ್ವಾಮಿ ಮೇಲೆ. ಹೃದಯದಲ್ಲಿ ಅವ್ರು ನಂಬಿದ್ರು. ಅವ್ರು ನಂಬಿದ ಕೂಡಲೇ ದೇವ್ರು ಆಗಲೇ ಅವ್ರ ಮೇಲೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಮಾಡಿಸ್ಬಿಟ್ಟ. ಅವ್ರು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದ್ರು. ಇವಾಗ ಪೇತ್ರ ಹೇಳ್ತಾನೆ, ಇನ್ನೇನಪ್ಪ ದೇವ್ರು ಪವಿತ್ರಾತ್ಮನೇ ನಿಮಗೆ ಕೊಟ್ಬಿಟ್ಟಾನೆ, ಇನ್ನು ನೀರಿನ ದೀಕ್ಷಾ ಸ್ನಾನ ಯಾಕೆ ಕೊಡಬಾರ್ದು? ಎಲ್ಲರನ್ನ ಕರ್ಕೊಂಡೋಗಿ ನೀರಿನ ದೀಕ್ಷಾ ಸ್ನಾನ ಮಾಡಿಸ್ತು. ಆಮೇಲೆ ಅಲ್ಲಿ ನೋಡ್ರಿ, ಅಲ್ಲಿ ಹೇಳ್ತಾನೆ 47ನೇ ವಚನ, ನಮ್ಮ ಹಾಗೆಯೇ ಪವಿತ್ರಾತ್ಮನನ್ನು ಹೊಂದಿದ ಇವರಿಗೆ ನೀರಿನ ಬಾಪ್ತಿಸ್ಮವಾಗದಂತೆ ಯಾರಾದರೂ ಅಭ್ಯಂತರ ಮಾಡಾರೋ ಎಂದು ಹೇಳಿ ಅವರು ಕರ್ತನ ಹೆಸರಿನಲ್ಲಿ ಬಾಪ್ತಿಸ್ಮ ಹೊಂದುವಂತೆ ಅಪ್ಪಣೆ ಕೊಟ್ಟನು. ಇಷ್ಟೊತ್ತು ಅವನು ಅಲ್ಲಿ ಹೋಗೋಕ್ಕೆ ಇಷ್ಟಪಡ್ತಿದ್ದಿಲ್ಲ. ದೇವ್ರು 3 ಸರಿ ಹೇಳ್ದ, ಹೋಗೋ ಅವ್ರ ಮನೆಗೆ, ಹೋಗ. ದೇವ್ರು ಹೇಳ್ದೆ, ನೀನು ಭಾಳ ಅಡ್ಡಿ ಮಾಡ್ದಾಗ ನಾನೇ ತುಂಬಿಸ್ಬಿಡ್ತೀನಿ ಅವ್ರನ್ನ. ಇವು ಪೇತ್ರ ಹೇಳ್ತಾನಪ್ಪ, ಪವಿತ್ರಾತ್ಮನೇ ಹೊಂದ್ಕೊಂಡ್ಮೇಲೆ ನಾನು ನೀರಿನಲ್ಲಿ ಯಾಕೆ ಹೊಂದ್ಕೊಳ್ಳಿ? ಬನ್ನಿರಪ್ಪ, ದೇವ್ರು ನಿಮ್ಮನ್ನ ಕೂಡ ಅಂಗೀಕರಿಸಾನೆ, ಬನ್ನಿರಿ ಎಲ್ಲರೂ ಬನ್ನಿರಿ, ನೀವು ದೀಕ್ಷಾ ಸ್ನಾನ ತೆಗೆದುಕೊಟ್ರಿ. ಹಲ್ಲೆಲೂಯ. ಎಲ್ಲರೂ ಹೇಳ್ರಿ, ನೀರಿನ ದೀಕ್ಷಾ ಸ್ನಾನ, ಪವಿತ್ರಾತ್ಮನ ದೀಕ್ಷಾ ಸ್ನಾನ. ರೈಟ್? ಓಕೆ. ದೀಕ್ಷಾ ಸ್ನಾನ ಅಂದ್ರೆ ಇರ್ತೇನು? ನೀರಿನ ದೀಕ್ಷಾ ಸ್ನಾನ ಏನು ಮಾಡ್ತೇವೆ? ನೀರಲ್ಲಿ ನಾವು ಮುಳುಗಿಸ್ತೇವೆ, ಹೌದಲ್ಲ? ಹೋದ್ವಾರ ನಾವು ನೋಡಿ ಎದ್ದು ಬಂದಾಗ ಏನಾಗ್ತದೆ, ಇಲ್ಲೊಂದು ನೀರು ಹನಿ ಹಂಗಿರಲ್ಲ. ತಲೆ ನೀರು, ಮುಖ ನೀರು, ಬಟ್ಟೆ ನೀರು, ಕಾಲು ನೀರು, ಹಿಂಗೆ ನಡೀತಾ ಇದ್ರೆ ತಟ್ಟ 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 ಸುರಿತಾ ಇರ್ತದೆ. ಆಮೇಲೆ ನಿನಗೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಆದಾಗ ಏನಾಗ್ತದೆ ಗೊತ್ತಾ? ನಿನ್ನ ಜೀವನ ಪವಿತ್ರಾತ್ಮನಿಂದ ಸುರಿತಾ ಇರ್ತದೆ. ಒಳಗೆ ಪವಿತ್ರಾತ್ಮ, ಹೊರಗೆ ಪವಿತ್ರಾತ್ಮ. ಒಳಗೆ ಪವಿತ್ರಾತ್ಮ, ಹೊರಗಡೆ ಪವಿತ್ರಾತ್ಮ. ಆಮೆನ್. ಹಲ್ಲೆಲೂಯಾ. ಅಲ್ಲಿ ನಾವು ನೋಡುವಾಗ ಪ್ರತಿ ಸರಿ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಆದಾಗ ಅವರು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದರಂತೆ. ಆಮೆನ್. ಹಲ್ಲೆಲೂಯಾ. ಓಕೆ. ಪವಿತ್ರಾತ್ಮನ ದೀಕ್ಷಾ ಸ್ನಾನದ ಉದ್ದೇಶ ಏನು? ಇದೊಂದೇ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಓಕೆ, ನಾನು ಮತ್ತೆ ಮುಂದಿನ ವಾರ ಕಂಟಿನ್ಯೂ ಮಾಡ್ತೇನೆ. ಕಲಿತಾ ಇದ್ದೀರಾ? ಏನಾದರೂ ಮಿಸ್ ಮಾಡಬಾರ್ದು. ಓಕೆ, ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಬಡ ಹೇಳಿ ಹೋಗ್ಬೋದು. ಅದು ನಿಮ್ಗೆ ಅರ್ಥ ಆಗಿಲ್ಲ, ಸ್ವೀಕರಿಸಲಿಲ್ಲ ಅಂತಂದರೆ ವೇಸ್ಟ್ ಆಗ್ತದೆ. ಮೆಲ್ಲಕ್ಕೆ ಕಟ್ತೇನೆ. ಮುಂದಿನ ವಾರ ಬನ್ನಿರಿ, ರೆಡಿಯಾಗಿ ಬನ್ನಿರಿ, ಅಪೇಕ್ಷೆಯಿಂದ ಬನ್ನಿರಿ. ದೇವ್ರು ಇನ್ನೂ ದೊಡ್ಡ ಕಾರ್ಯ. ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀನಿ ನಾನು. ಓಕೆ. ಪವಿತ್ರಾತ್ಮನ ದೀಕ್ಷಾ ಸ್ನಾನದ ಉದ್ದೇಶ ಏನು ನೋಡ್ರಿ. ನಾನು ಆಗಲೇ ಕಳೆದ ವಾರ ನಾನು ಇದು ಮಾಡಿದೆ. ಇನ್ನೊಂದು ನೋಡಿ. ಓಕೆ, ಇಲ್ಲಿ ಇನ್ನೊಂದು ವಚನವನ್ನು ನೋಡೋಣ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ. ಪವಿತ್ರಾತ್ಮನ ದೀಕ್ಷಾ ಸ್ನಾನ ಅಷ್ಟು ಇಂಪಾರ್ಟೆಂಟು. ಅದು ಸ್ವಲ್ಪ ಜನ ಹೇಳ್ತಾರೆ, ಬರೀ ನೀರಿನ ದೀಕ್ಷಾ ಸ್ನಾನ ಇದ್ದರೆ ಸಾಕು. ಎಸ್, ಅದು ನೀರಿನ ದೀಕ್ಷಾ ಸ್ನಾನ ಯಾಕಂದರೆ ನೀನು ಯೇಸು ಸ್ವಾಮಿನ ಅಂಗೀಕರಿಸಿದ್ದೀ, ರಕ್ಷಣೆ ಹೊಂದಿದ್ದೀ ಅಂತ. ಆದರೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಯಾಕೆ ಬೇಕು ಗೊತ್ತಾ? ದೇವರ ಶಕ್ತಿಯಲ್ಲಿ ಚಲಿಸ್ಲಿಕ್ಕೆ. ಆಮೇನ್. ಎಲ್ಲರೂ ಹೇಳ್ರಿ, ರಕ್ಷಣೆ ನನಗಾಗಿ. ಹೇಳ್ರಿ, ಪವಿತ್ರಾತ್ಮನ ದೀಕ್ಷಾ ಸ್ನಾನ ಸೇವೆ ಮಾಡಲಿಕ್ಕಾಗಿ. ಆಮೇನ್. ನೀನು ಯೇಸುಸ್ವಾಮಿನ ನಂಬಿ, ನಾನು ಯೇಸುಸ್ವಾಮಿನ ನಂಬಿಯಪ್ಪ, ಪವಿತ್ರಾತ್ಮನ ದೀಕ್ಷಾ ಸ್ನಾನ ಯಾಕೆ ಬೇಕು, ಅನ್ಯ ಭಾಷೆಗಳು ನನಗೆ ಯಾಕೆ ಬೇಕು ಅಂತಂದರೆ, ನೀನು ರಕ್ಷಣೆ ಹೊಂದಿದ್ರೆ ಯೇಸುಸ್ವಾಮಿನ ಪರಲೋಕಕ್ಕೆ ಹೋಗ್ತೀವಿ, ಗ್ಯಾರಂಟಿ. ಆದರೆ ದೇವ್ರು ನಿನ್ನನ್ನು ಸುಮ್ಮನೆ ಪರಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಇಟ್ಟಿಲ್ಲ, ಇಲ್ಲಿ ಸೇವೆ ಮಾಡಬೇಕಂತ ದೇವ್ರು ಇಟ್ಟಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಏನು ಬೇಕು ನಿನಗೆ? ದೇವ್ರ ಬಲ ಬೇಕು.
ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೆ ನಾನು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವ ಜಲ. ಯೇಸುವೆ ನಾನು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವ ಜಲ. ಓಡಿ ನಾನು ದಣಿಯದಂತೆ, ನಡೆದು ನಾನು ಬಳಲದಂತೆ. ಓಡಿ ನಾನು ದಣಿಯದಂತೆ, ನಡೆದು ನಾನು ಬಳಲದಂತೆ. ದಯಪಾಲಿಸು ನಿನ್ನ ಆತ್ಮನ ಬಲ. ಎಲ್ಲರೂ ಸೇರಿ ದಯಪಾಲಿಸು ನಿನ್ನ ಆತ್ಮ. ದಯಪಾಲಿಸು ಪಾಲಿಸು ನಿನ್ನ ಆತ್ಮನ ಬಲ. ದಯಪಾಲಿಸು ನಿನ್ನ ಆತ್ಮನ ಬಲ. ಓಡಿ ನೀನು ದಣಿಯದಂತೆ, ನಡೆದು ನೀನು ಬಳಲದಂತೆ. ಅಂಧಕಾರ ಶಕ್ತಿಗಳ ಮೇಲೆ ಹೋರಾಡಿ ಜಯ ಸಾಧಿಸಲು ದಯಪಾಲಿಸು ನನಗೆ ಆತ್ಮನ ಬಲ. ಪವಿತ್ರಾತ್ಮನ ದೀಕ್ಷಾ ಸ್ನಾನ ಆದಾಗ ಏನಾಗ್ತದೆ? ನೀನು ಮಾತ್ರ ರಕ್ಷಣೆ ಹೊಂದಿರುವುದಲ್ಲ, ಅನೇಕರನ್ನು ರಕ್ಷಣೆಯಲ್ಲಿ ನಡೆಸಲಿಕ್ಕೆ ಆತನು ನಿಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ಆಮೇನ್. ಪೇತ್ರ ಹೆಂಗಿದ್ದ? ಪೇತ್ರ, ನೀನು ಸ್ವಾಮಿ ಶಿಷ್ಯ ಅಲ್ಲ ನೀನು? ನಿನ್ನ ನೋಡಿ ನಾನು ಆ ಯೇಸು ಜೊತೆಗೆ ಶಿಲ್ಬೆ ಮೇಲೆ ಆ ಯೇಸು ಜೊತೆಗೆ ನೀನು ಇದ್ದಿ, ನಾನು ನೋಡಿ ನಿನ್ನ ಎಷ್ಟೊಂದು ಸರಿ. ಏನಂಗೆ ಮಾತಾಡ್ತೀಯಕ್ಕ ನೀನು? ನಾನಾ ಯೇಸು ಜೊತೆಗ? ಇಲ್ಲ, ಯಾರ ನೋಡಿರ್ತಿ ಬಿಡಕ್ಕ ನೀನು. ಪೇತ್ರ ಹಂಗೆ ಅಂದ, ನಾಚ್ಕಂಡ, ಭಯಪಟ್ಟ. ಸ್ವಲ್ಪ ಜನ ಹಂಗೆ ಯೇಸ್ವಾಮಿ ನಂಬ್ತಾರೆ, ಬಟ್ ಸಮಾಜ ಬೇಡ, ನಾನು ಸೀಕ್ರೆಟ್. ಯಾರಿಗೆ ಗೊತ್ತಾಗ್ಬಾರ್ದಪ್ಪ, ಸಮಾಜ ಏನಂತಾರಪ್ಪ, ಅವ್ರು ಏನಂತ, ಪಕ್ಕದ ಮನೆಯವ್ರು ಏನಂತಾರಪ್ಪ, ನಾಳೆ ಹೆಣ್ಣು ಯಾರು ಕೊಡ್ತಾರಪ್ಪ, ನಾಳೆ ಗಂಡು ಯಾರು ಕೊಡ್ತಾರಪ್ಪ. ಬಲ ಇಲ್ಲ, ಕ್ರೈಸ್ತ ಜೀವಿತ ಜೀವಿಸ್ಲಿಕ್ಕೆ ಬಲ ಇಲ್ಲ. ನಾಚಿಕೆಯಲ್ಲಿ ಬಚ್ಚಿಟ್ಕೊಂಡು ಇದು. ಪೇತ್ರ ಹಂಗೆ ಇದ್ದ, ಯಾರು ಚಿಂತೆ ಪಡ್ಬೇಡ್ರಿ, ಪೇತ್ರ ಕೂಡ ಹಂಗೆ ಇದ್ದ. ಆದರೆ ಈ ಪೇತ್ರನ ಮೇಲೆ ಯಾರು ಬಂದ್ರು, ಯೇಸ್ವಾಮಿ ಗೊತ್ತಿಲ್ಲ ಅಂದ್ಬಿಟ್ಟ ಅವನು. ಗೊತ್ತಿಲ್ಲ ಓ. ಆದರೆ ಈ ಪೇತ್ರನ ಮೇಲೆ ಪವಿತ್ರಾತ್ಮನ ಬಂತ. ಹಲ್ಲೆಲೂಯಾ. ಇವನು ಪವಿತ್ರಾತ್ಮನ ದೀಕ್ಷಾ ಸ್ನಾನ ಆಯ್ತು ಪಂಚಾಶತಮ ದಿನದಂದು. ಎಲ್ಲರೂ ಹೇಳ್ರಿ, ಪವಿತ್ರಾತ್ಮನು ಪೇತ್ರನ ಮೇಲೆ ಬಂದನು. ಇವನು ಆತ್ಮದಿಂದ ತುಂಬಿ ವಾಣಿಗಳಲ್ಲಿ ಪ್ರಾರ್ಥಿಸಲಿಕ್ಕೆ ಪ್ರಾರಂಭ ಮಾಡಿದ. ಎಲ್ಲ ಜನ ಸೇರ್ಬಿಟ್ರು ಅವತ್ತು, ಊರು ಜನ ಎಲ್ಲ ಸೇರ್ಬಿಟ್ರು. ಇದೇನ್ಲೇ ಗಲಾಟೆ ಆಗ್ತೈತಿ ಇಲ್ಲಿ, ಬಡ್ರು ಏನು ಇವರು ಏನನ್ನು ಮಾತಾಡ್ತಾರಲ್ಲ, ಕುಡ್ದಾರ್ಲೆ ಅವರು, ಕುಡ್ದಾರ್ಲೆ ಅವರು. ಇವನು ಪೇತ್ರ ಇಷ್ಟವರೆಗೆ ಹೆಂಗಿದ್ದ, ಯೇಸು ನಂಗೆ ಗೊತ್ತಿಲ್ಲಪ್ಪ ಅಂದವನು ಎದ್ಬಿಟ್ಟ. ಅವತ್ತು ಎದ್ಬಿಟ್ಟ. ಸಹೋದರರೇ, ಇಸ್ರಾಯೇಲ್ ಜನರೇ, ನನ್ನ ಮಾತು ಕೇಳ್ರಿ. ಇವರು ಕುಡಿದು ಮತ್ತರಾದವರಲ್ಲ. ಇವ್ರಿಗೇನಾಗ್ತಾ ಇದೆ ನಿಮಗೆ ಗೊತ್ತಾ? ಪ್ರಸಂಗಿ ಆಗ್ಬಿಟ್ಟ ಅವನು. ನನ್ನ ಸ್ವರ ಕೇಳ್ರಿ, ಧ್ವನಿ ಎತ್ತಿ ನಾನು ಹೇಳೋದು ಕೇಳಿ. ಇವನು ಎದ್ದುಬಿಟ್ಟ, ಇವನು ಸ್ವರ ಎದ್ದು ಬಿಡ್ತು, ಇವನ ವಾಕ್ಯ ಸಾರ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಹೇಳೋದು ಕೇಳ್ರಿ, ಇದು ಯೋವೇಲ್ ಗ್ರಂಥದಲ್ಲಿ ಬರೆದಿರುವಂಥದ್ದು. ಕಡೆ ದಿನಗಳಲ್ಲಿ ನನ್ನ ಆತ್ಮವನ್ನು ಎಲ್ಲರ ಮೇಲೆ ಸುರಿಸ್ತೇನೆ. ಆ ವಾಗ್ದಾನ ಇವತ್ತು ನೆರವೇರಿದೆ, ಕೇಳ್ರಿ. ಈ 11 ಮಂದಿ 10 ಜನ, ಒಬ್ಬನು ಜೂಡ ಸತ್ತೋದಲ್ಲ, ಇನ್ನ 10 ಮಂದಿ, 11 ಇದ್ರಿ. ಇವನಿಗೇನಾಯ್ತದೆ? ಇವನಿಗೆ ಒಬ್ಬೊಬ್ಬೊಬ್ಬ ಇವನೇನು ಪೇತ್ರ ಹಿಂಗೆ ಎದ್ದುಬಿಟ್ಟ, ಹಿಂಗೆ ನಿಂತ್ಬಿಟ್ಟ. ಏನಾಯ್ತು? ಪರಿಶುದ್ಧಾತ್ಮ ಭರಿತನಾದಾಗ ಹೆದರ್ತಾ ಇದ್ದ, ಅಂಜ್ತಾ ಇದ್ದ, ನಾಚಿಕೆ ಪಡ್ತಾ ಇದ್ದ, ಬಚ್ಚಿಟ್ಕೊಳ್ತಾ ಇದ್ದ. ಎದ್ದುಬಿಟ್ಟ ಇವ. ಹಲ್ಲೆಲೂಯಾ.
ನನ್ನ ಸಾಯಿಸ್ರಿ, ನನ್ನ ಜೈಲ್ಗೆ ಹಾಕ್ರಿ, ನನ್ನ ತಲೆ ಕಡಿರಿ. ಈ ಸತ್ಯನ ನಾನು ತಿಳ್ಕೊಂಡಿದ್ದೇನೆ. ಈ ಯೇಸು ಸ್ವಾಮಿ ಬಗ್ಗೆ ನಾನು ಸಾರ್ತೇನೆ, ನಾನು ಘೋಷಿಸ್ತೇನೆ, ಆತನ ಪ್ರೀತಿ ಬಗ್ಗೆ ನಾನು ಹೇಳ್ತೇನೆ ಅಂತ ಹೇಳಿ ಅವನಿಗೆ ರೋಷ ಬಂದ್ಬಿಡ್ತು. ಅವ್ರೇನು ಅನ್ಕೊಳ್ತಾರೆ, ಇವರೇ ಬಿಸಾಡೋದು. ಆಮೇಲೆ ಎಲ್ಲರೂ ಹಿಂಗನ್ರಿ ಆತ್ಮ ಇದು ಬೆಂಕಿ ಇದು, ಹಿಂಗೆ ಸುಮ್ಮನೆ ಹಿಂಗೆ ಆಡ್ಸೋದಲ್ಲ, ಹಿಂಗನ್ರಿ ಹೇಳ್ರಿ. ಪವಿತ್ರಾತ್ಮನ ಅಗ್ನಿ ನಮ್ಮ ಮೇಲೆ ಇದ್ರೆ ಸೈತಾನನ ಕಾರ್ಯಗಳನ್ನು ಸುಟ್ಟು ಹಾಕುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಪವಿತ್ರಾತ್ಮನ ಶಕ್ತಿ ದೀಕ್ಷಾ ಬೇಕಾ ಬೇಡ ಅಲ್ಲ, ಬೇಕೇ ಬೇಕು. ಇಲ್ಲಾಂದ್ರೆ ಸೈತಾನ ನೀನು ಹೊಡ್ಸ್ಕೊಂತಿರ್ತೀವಿ, ಬಡಿಸ್ಕೊಂತಿರ್ತೀವಿ, ಅಳ್ತಾ ಇರ್ತೀವಿ. ನೀನು ಆತ್ಮ ಭರಿತನಾದ್ರೆ ಅವನ್ನ ನೋಡಿತಿ, ಅವನ್ನ ಬಡಿತಿ, ಅವನ್ನ ಓಡಿಸ್ತಿ, ಅವನು ನಿನ್ನ ಬಗ್ಗೆ ನೋಡಿ ಅಳ್ಕೊಂಡು ಹೋಗ್ತಾನೆ. ಎಷ್ಟು ಜನ ಹೇಳ್ತೀರಿ ಆತ್ಮನ ಬಲ ಬೇಕಂತ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾವು ಹೇಳೋ ಸುಮ್ಮನೆ ಅದು ಆರಾಧನೆ ಆಯ್ತು ಬಿಡು ಮುಗಿಸಿದ್ವಿ, ತಂದೆ ಆದ ದೇವರ ಪ್ರೀತಿ ಯೇಸು ಕ್ರಿಸ್ತನ ಕೃಪೆ ಪವಿತ್ರಾತ್ಮನ ಸಹವಾಸ, ಸರ್ವಿಸ್ ಮುಗಿತಪ್ಪ, ಹೋಗಿ ಅಡುಗೆ ಮಾಡಬೇಕು. ಏನು ಮಾಡ್ತೀವಿ ಅಡುಗೆ? ಅದೇ ಚಿಕನ್ನೇ, ಅದೇ ಮಟನ್ನೇ, ಅದೇ ಬಿರಿಯಾನಿ. ಇನ್ನೇನು ಬಿರಿಯಾನಿ ಬಿಟ್ಟು ಬೇರೆ ಏನೇನೈತೆ ಅದಕ್ಕಿಂತ ಜಾಸ್ತಿ ತಿಂದು ಸಾಕಾಗೈತೆ. ಆದರೆ ಆತ್ಮನ ಜೀವನ ನಾವು ಕಲ್ತ್ಕೊಂಡ್ರೆ ಬಳ್ಳಾರಿ ನಗರ ಅಲ್ಲೋಲ ಕಲ್ಲೋಲ ಆಗ್ತದೆ. ಒಬ್ಬೊಬ್ಬರು ನಾವು ಆತ್ಮ ಭರಿತರಾಗಿ ನಗರದಲ್ಲಿ ನಡೆದ್ರೆ ನಮ್ಮನ್ನು ಹಿಡಿಯೋರಿಲ್ಲ. ಹಲ್ಲೆಲೂಯಾ. ನಮ್ಮ ಏರಿಯಾಗಳಲ್ಲಿ ದುಷ್ಟಾತ್ಮಗಳು ಬಿಟ್ಟು ಹೋಗ್ತವೆ. ಹಲ್ಲೆಲೂಯಾ. ರೋಗಗಳು ಬಿದ್ದಾಗ ನಾವು ಅವ್ರ ಮೇಲೆ ಕೈ ಇಟ್ಟು ನಾವು ಹೇಳ್ತೀವಿ, ಇದು ಪವಿತ್ರಾತ್ಮ ಇರುವಂಥ ವ್ಯಕ್ತಿ, ನಾನು ಕೈ ಇಟ್ಟರೆ ಅಲ್ಲಿ ರೋಗ ಭಸ್ಮ ಆಗ್ತದೆ. ಆಮೇನ್, ಹಲ್ಲೆಲೂಯಾ. ಪವಿತ್ರಾತ್ಮನ ದೀಕ್ಷಾ ಸ್ನಾನ ಯಾಕಂದರೆ ದೇವರ ಬಲ ಹೊಂದಿಕೊಳ್ಳಿಕ್ಕೆ. ಉದಾಹರಣೆ ಕೊಡ್ತೇನೆ, ಪೇತ್ರನ ಜೀವಿತ ಹೆಂಗೆ ಬದಲಾವಣೆ ಆಗ್ತದೋ ನಿನ್ನ ಜೀವಿತ ಬದಲಾವಣೆ ಆಗ್ತದೆ. ಧೈರ್ಯದಲ್ಲಿರ್ತೀನಿ, ಬಲದಲ್ಲೂ ಓಡಿ ನೀನು ದಣಿಯೋದಿಲ್ಲ, ನಡೆದು ನೀನು ಬಳೋದಿಲ್ಲ. ಜೀವನ ಸಾಕಾಗ್ಬಿಟ್ಟೈತಪ್ಪ, ಅಯ್ಯೋ ಯಾಕನ್ನ ಹುಟ್ಟಿನೇನೋ, ಯಾವಾಗ ಸಾಯ್ತೀನೇನೋ, ಹಂಗಿರಲ್ಲ. ಈ ದಿನ ಬಂತು, ಕಮಾನ್, ದೇವ್ರಿಗಾಗಿ ಇನ್ನೊಂದು ಅವಕಾಶ, ಕಮಾನ್, ಯಾವಾಗ ನಾನು ಇದು ಮಾಡಿ ಜಯಶಾಲಿಯಾಗಿ ನೀನು ಜೀವಿಸ್ಲಿಕ್ಕೆ ನೀನು ಪ್ರಾರಂಭ ಮಾಡ್ತು. ಹಲ್ಲೆಲೂಯಾ. ಎಷ್ಟು ಜನ ಅದು ಆತ್ಮದಲ್ಲಿ ಜೀವನ. ಸುಮ್ಮನೆ ಬಂದೆ ಆಯ್ತವರ ಲೇಟಾಗಿ ಅಲ್ಲ ಆಡ್ಕೊಂಡು ಬಂದೆ. ಈ ಲೇಟ್ ಬರೋರು ಎಸ್ಪೆಷಲಿ ಕನ್ನಡ ಸರ್ವಿಸ್ ಅವ್ರಿಗೆ, ನಾವು 8 ಗಂಟೆಗೆ ಬರ್ತೀವಿ. ಇಡೀ ಸರ್ವಿಸ್ ಇದ್ದು, ನಾನು ಆಗಲೇ ಇಂಗ್ಲೀಷ್ ಸರ್ವಿಸ್ನಲ್ಲಿ ಫುಲ್ ಪ್ರೀಚ್ ಮಾಡಿ ಇವಾಗ ಮತ್ತೆ ನಿಂತು ಅಂತ ಇದ್ದೀನಿ ನಾನು. ನಿಮಗೆ 10 ಕೇಳ್ತೀನಿ, ಯಾಕಪ್ಪ ಲೇಟು? ಮತ್ತೆ ಸ್ವಲ್ಪ ಜನ ಬಂದು ಇವಾಗ ಹೋಗಿ ಅಡುಗೆ ಮಾಡಬೇಕಣ್ಣ, ಮತ್ತೆ 10 ಬಂದ್ರಿ, 10:45 ಬಂದ್ರೆ ಅಡುಗೆ ಮಾಡಿ ಬಂದಿಲ್ಲ. ಇಲ್ಲ, ಇವಾಗ ಹೋಗಿ ಮಾಡಿ, ನೀವು ಅಡುಗೆನೂ ಮಾಡಿ ಬಂದಿಲ್ಲ, ಲೇಟು ಬಂದು, ಮತ್ತೆ ಏನು ಮಾಡ್ತಿದ್ರಿ ಇಷ್ಟೊತ್ತು? ಅಂಥ ಜೀವನ 10 ಗಂಟೆಗೆ ಇರಬೇಕು ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಮ್ಮನೆ ಬಂದೆ, ಕೆಲವು ಹಾಡಾಡಿದೆ, ಮುಗೀತು, ಓದೆ, ಹಂಗಲ್ಲ. ಪವಿತ್ರಾತ್ಮನಲ್ಲಿ ಜೀವಿತ ಆಯ್ತವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಹಗಲು ರಾತ್ರಿ, ಮನೆಯಲ್ಲಿ, ಮಾರ್ಕೆಟ್ನಲ್ಲಿ, ಶಾಲೆಯಲ್ಲಿ, ನಿನ್ನ ವಿದ್ಯಾಭ್ಯಾಸದಲ್ಲಿ, ನಿನ್ನ ಕೆಲಸದ ಸ್ಥಳಗಳಲ್ಲಿ ನಿನ್ನ ಆತ್ಮಭರಿತನಾಗಿರುವ ವ್ಯಕ್ತಿ ಇದ್ದರೆ ನೀನು ಓದಲ್ಲೆಲ್ಲ ದೇವರ ಮಹಿಮೆ ನಿನ್ನ ಮುಖಾಂತರ ಪ್ರಕಟವಾಗುವಂಥದ್ದು. ದೇವ್ರಿಗೆ ಸಾಕ್ಷಿಯಾಗಿ ನೀನು ಜೀವಿಸ್ತಿ. ಅದ್ರ ಉದ್ದೇಶ ಅದು. ಬರೀ ಅನ್ಯ ಭಾಷೆ ಮಾತಾಡೋಲ್ಲ. ಅನ್ಯ ಭಾಷೆಯಲ್ಲಿ ನಾವು ಮಾತಾಡ್ತೀವಿ, ಅದು ಬರೀ ಅನ್ಯ ಭಾಷೆಯಲ್ಲಿ ಮಾತಾಡೋದಲ್ಲ. ಅದು ಮಾತಾಡ್ತಿರುವಾಗ ನಾವು ಏನಾಗ್ತೀವಿ? ದೇವರ ಸಾಕ್ಷಿ ಆಗ್ತೇವೆ. ನಾವು ಧೈರ್ಯದಿಂದ ಇರ್ತೇವೆ. ಯೇಸು ಸ್ವಾಮಿಗಾಗಿ ಜೀವಿಸುವಂಥ ಬಲ ಬರ್ತದೆ ನಮಗೆ. ಯಾವುದಕ್ಕೂ ನಾವು ಅಂಜುವುದಿಲ್ಲ. ಆಮೇನ್. ಎಷ್ಟು ಜನ ಹೇಳ್ತೀರಿ ಇದು ಬೇಕಂತ? ಬೇಕಾ? ಯಾವಾಗನ್ನ ಬೇಕಾ ಅಥವಾ
ಇದು ನಮ್ಮ ಜೀವನ ಶೈಲಿ ಆಗಿರ್ಬೇಕಾ? ಜೀವನ ಶೈಲಿ. ನಿಂತ್ಕೊಳ್ರಿ ಕರ್ತನ ಸನ್ನಿಧಾನ. ಥ್ಯಾಂಕ್ ಯು ಲಾರ್ಡ್ ಫಾದರ್. ಒಂದು ವೇಳೆ ಯಾರಾದರೂ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಹೊಂದಿಕೊಂಡಿಲ್ಲ, ಅನ್ಯ ಭಾಷೆಯಲ್ಲಿ ನಾನು ಪ್ರಾರ್ಥನೆ ಮಾಡುವುದಿಲ್ಲ ಅಂದರೆ ಇವತ್ತು ನೀವು ಕೇಳ್ರಿ ಪವಿತ್ರಾತ್ಮನ, ಸ್ವಾಮಿ ನನ್ನನ್ನು ತುಂಬಿಸು ನಿನ್ನ ಆತ್ಮದಿಂದ. ಯಾವ ರೀತಿಯಲ್ಲಿ ಕೊರ್ನೇಲಿಯನ ಮನೆಯಲ್ಲಿ ವಾಕ್ಯ ಕೇಳಿದವರ ಮೇಲೆ ಆತನು ತುಂಬಿದನೋ, ಇವತ್ತು ದೇವರು ನಿಮ್ಮನ್ನು ತುಂಬಿಸ್ಲಿಕ್ಕೆ ಇಷ್ಟಪಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕೆಲವರು ಆಗಲೇ ನೀವು ದೀಕ್ಷಾಸ್ನಾನ ಹೊಂದಿರ್ಬೋದಾದ್ರೆ ತಣ್ಣಗಾಗಿರ್ಬೋದು ನಿಮ್ಮ ಲೈಫಲ್ಲಿ. ಇವತ್ತು ಕೇಳ್ರಿ ದೇವರನ್ನು, ಸ್ವಾಮಿ ನಾನು ತಣ್ಣಗಾಗಿದ್ದೇನೆ ಸ್ವಾಮಿ, ನಾನು ಪ್ರಾರ್ಥನೆ ಬಿಟ್ಟಿದ್ದೇನೆ ಸ್ವಾಮಿ, ನಾನು ವಾಕ್ಯ ಬಿಟ್ಟಿದ್ದೇನೆ ಸ್ವಾಮಿ, ಮೊದಲಿದಂಥ ಆಸೆ ನನ್ನಲ್ಲಿಲ್ಲ ಸ್ವಾಮಿ, ಆದರೆ ಇವತ್ತು ಮತ್ತೊಂದು ವರ್ತಿ ನಿನ್ನ ಆತ್ಮದಿಂದ ನನ್ನನ್ನು ಆ ಬೆಂಕಿಯನ್ನು ನೀನು ಎಬ್ಬಿಸು ನನ್ನಲ್ಲಿ ಅಂತ ಹೇಳುವವರು ನಿಮ್ಮ ಕೈಗಳನ್ನೆತ್ತಿ ನೀವು ಆತನನ್ನು ಕೇಳ್ರಿ ಪ್ರಿಯರೇ. ಸಮಯದಲ್ಲಿ ವಾಣಿಗಳಲ್ಲಿ ಪ್ರಾರ್ಥಿಸೋರು ಬಾಯಿ ತೆಗೆದು ವಾಣಿಗಳಲ್ಲಿ ಪ್ರಾರ್ಥಿಸಿ. ಸ್ತೋತ್ರ ಸ್ವಾಮಿ. ಹಾಲೆಲೂಯ, 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 ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಓ ರಿಲೀಸ್ ಯುವರ್ ಗ್ಲೋರಿ ಫಾದರ್. ಓ ವಿ ಥ್ಯಾಂಕ್ ಯು, 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 ವಿ ಥ್ಯಾಂಕ್ ಯು. ಓ ಮಾ ಖಾನ್ ಥರ ಬಾಬಾ ಕಮಾನ್. ವಾಣಿಗಳಲ್ಲಿ ಪ್ರಾರ್ಥಿಸುವವರು ಬಾಯಿ ತೆಗೆದು ವಾಣಿಗಳಲ್ಲಿ ಪ್ರಾರ್ಥಿಸಿರಿ ಪ್ರಿಯರೇ. ಓ ಮಾ ಖಾ ಥರ ಬಾಬಾ 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 ಬಾ ರೇಷೆ ಥೆರಿ ಅಲರ Zoto raba kala raba zakata raba raba la raba kala raba. Oh le rebe raba kala raba. Release your glory, your presence, your power, oh God. Oh raba ninna bala, ninna shakti, ninna abhisheka. Oh raba baba ಪವಿತ್ರಾತ್ಮನೇ ಜೀವ ಜಲವೇ ಹರಿ 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 ಯೇಸುವಿನ ನಾಮದಲ್ಲಿ ಉಕ್ಕಿಸು ನನ್ನಲ್ಲಿ ಜೀವ ಜಲ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ, ಉಕ್ಕಿಸು ಪ್ರತಿಯೊಬ್ಬರಲ್ಲಿ ಜೀವ ಜಲ. ಓ ಲರಬ ಪಂಚಾಶತಮ ದಿನದಂದು ಇಳಿದು ಬಂದ ಪವಿತ್ರಾತ್ಮನೇ, ಕೊರ್ನೇಲಿಯನ ಮನೆಯಲ್ಲಿ ಇಳಿದು ಬಂದ ಪವಿತ್ರಾತ್ಮನೇ, ಸಮಾರ್ಯದಲ್ಲಿ ಇಳಿದು ಬಂದಂತ ಪವಿತ್ರಾತ್ಮನೇ, ಓ ಎಲ್ಲ ಜನರನ್ನು ಸ್ವಾಮಿ, ಎಲ್ಲ ಶರೀರವನ್ನು ಸ್ವಾಮಿ, ಓ ನಿನ್ನ ಆತ್ಮದಿಂದ ತುಂಬಿಸುವ ಪವಿತ್ರಾತ್ಮನೇ, ಯವನಸ್ಥರನ್ನು ಮುಟ್ಟುವಂತ ಪವಿತ್ರಾತ್ಮನೇ, ಹಿರಿಯರನ್ನು ಮುಟ್ಟುವಂತ ಪವಿತ್ರಾತ್ಮನೇ, ಕನಸುಗಳನ್ನು ದರ್ಶನಗಳನ್ನು ಕೊಡುವಂತ ಪವಿತ್ರಾತ್ಮನೇ, ಆತ್ಮನ ವರಗಳನ್ನು ಕೊಡುವಂತ ಪವಿತ್ರಾತ್ಮನೇ, ಬಲಪಡಿಸುವಂತ ಪವಿತ್ರಾತ್ಮನೇ, ಪೇತ್ರನ ಸೇವೆ ಮಾಡುವಂತೆ ಎಬ್ಬಿಸುವಂತ ಪವಿತ್ರಾತ್ಮನೇ, ಭಯವನ್ನು ತೆಗೆದು ಹಾಕುವಂತ ಪವಿತ್ರಾತ್ಮನೇ, ಶಕ್ತಿಯಿಂದ ತುಂಬಿಸುವಂತ ಪವಿತ್ರಾತ್ಮನೇ. ಓ ರಬ ಕಲರಬ ಲರಬ ಜಂದರಬ ದರಬ. ನಿನ್ನ ಜನರನ್ನು ತುಂಬಿಸು ಸ್ವಾಮಿ, ನಿನ್ನ ಜನರನ್ನು ತುಂಬಿಸು ತಂದೆಯಾದ ದೇವರೇ. ಹೊಸ ರೀತಿಯಲ್ಲಿ ನಿನ್ನ ದರ್ಶನವನ್ನು ಕೊಡು ತಂದೆಯಾದ ದೇವರೇ. ಐ ಪ್ರೇ ಲಾರ್ಡ್, ನೂತನವಾದ ರೀತಿಯಲ್ಲಿ ನಿನ್ನನ್ನು ಅರಿತುಕೊಳ್ಳಲಿ ಸ್ವಾಮಿ. ತಣ್ಣಗಾಗಿರುವ ಪ್ರತಿಯೊಬ್ಬರು ಕರ್ತನೆ, ಮತ್ತೊಂದು ಬಾರಿ ಯೇಸುವಿನ ನಾಮದಲ್ಲಿ ನಿನ್ನ ಉರಿ, ನಿನ್ನ ಕೆಂಡಗಳು ಅವರಲ್ಲಿ ಉರಿಯಲಿ ಯೇಸುವಿನ ನಾಮದಲ್ಲಿ. ರಿಲೀಸ್ ಯೋರ್ ಗ್ಲೋರಿ ಓ ಗಾಡ್ ಫಾದರ್. ನಿನ್ನ ಒಂದು ಉರಿಯಲಿ ಯೇಸುವಿನ ನಾಮದಲ್ಲಿ. ಓ ಕಲರಬ ಶಕತರಬ ರಬ. ಜೀವ ಜಲಗಳು ಅವರಲ್ಲಿ ಹುಕ್ಕಲಿ ಯೇಸುವಿನ ನಾಮದಲ್ಲಿ. ಜೀವ ಜಲಗಳು ಹುಕ್ಕಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಅವ್ರ ಜೀವಿತಗಳು ಇದ್ದಂತೆ ಇರಬಾರದು ಕರ್ತನೆ. ನಿನ್ನ ಆತ್ಮದಿಂದ ತುಂಬಿಸು ಕರ್ತನೆ, ಹೊಸ ಬಲದಿಂದ ತುಂಬಿಸು ತಂದೆಯಾದ ದೇವರೇ. ಅ ಫ್ರೆಶ್ ಟಚ್ ಐ ಪ್ರೇ ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಓ ಗಾಡ್ ಫಾದರ್. ಹೊಸವಾದ ಒಂದು ಸ್ಪರ್ಶ ಯೇಸುವಿನ ನಾಮದಲ್ಲಿ. ಓ ಯೇಸುವಿನ ನಾಮದಲ್ಲಿ ರಿಸೀವ್, ಹೊಂದಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ. ರಿಲೀಸ್ ಯೋರ್ ಗ್ಲೋರಿ ಓ ಗಾಡ್ ಫಾದರ್. ನಿನ್ನ ಮಹಿಮೆ ಕರ್ತನೆ, ನಿನ್ನ ಸನ್ನಿಧಾನ, ಜೀವ ಜಲಗಳು ಹರಿಯಲಿ ಯೇಸುವಿನ ನಾಮದಲ್ಲಿ. ಯವನಸ್ಥರಲ್ಲಿ ನಿನ್ನ ಅಗ್ನಿಯನ್ನು, ನಿನ್ನ ಉರಿಯನ್ನು ಹಾಕಲಿ ಯೇಸುವಿನ ನಾಮದಲ್ಲಿ. ಎವ್ರಿ ಕಾಂಪ್ಲಸೆನ್ಸ್ ಬಿ ಬ್ರೋಕನ್ ಓ ಗಾಡ್ ಫಾದರ್. ರಿಲೀಸ್ ಯೋರ್ ಗ್ಲೋರಿ ಓ ಫಾದರ್. ರಿಲೀಸ್ ಯೋರ್ ಗ್ಲೋರಿ ಓ ಗಾಡ್. ಹೊಂದಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ. ಫಾದರ್ ಐ ಪ್ರೇ ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಫುಲ್ನೆಸ್ ಆಫ್ ಯೋರ್ ಬ್ಲೆಸ್ಸಿಂಗ್ ಓ ಗಾಡ್ ಫಾದರ್. ಫುಲ್ನೆಸ್ ಆಫ್ ಯೋರ್ ಬ್ಲೆಸ್ಸಿಂಗ್ ಓ ಗಾಡ್. ನಿನ್ನ ಒಂದು ಬಲ, ಶಕ್ತಿ ಯೇಸುವಿನ ನಾಮದಲ್ಲಿ. ಮನೆಯಲ್ಲಿ ಸ್ವಸ್ಥತೆ ಯೇಸುವಿನ ನಾಮದಲ್ಲಿ. ಪತ್ನಿಯ ಮೇಲೆ ಸ್ವಸ್ಥತೆ ಘೋಷಿಸ್ತೇನೆ ಯೇಸುವಿನ ನಾಮದಲ್ಲಿ. ಮಗುವಿನ ಮೇಲೆ ಆರೋಗ್ಯ ಘೋಷಿಸ್ತೇನೆ ಯೇಸುವಿನ ನಾಮದಲ್ಲಿ. ಮದುವು ಜೀವಂತವಾಗಿದ್ದು ಆರೋಗ್ಯವಾಗಿದ್ದು ನಿನ್ನ ಮಹಿಮೆಗಾಗಿ ಜೀವಿಸುವಂತದಾಗಿದೆ ಯೇಸು ನಾಮములో విడుదల చేస్తున్నాను అద్భుత కార్యವನ್ನು ಯೇಸು ನಾಮದಲ್ಲಿ. ಫಾದರ್ ಐ ಪ್ರೇ ಫಾರ್ ಅ ಫ್ರೆಶ್ ಟಚ್ ಓ ಗಾಡ್ ಫಾದರ್. ಲೆಟ್ ದ ಫೈರ್ ಬಿ ರೀಕಿಂಡಲ್ಡ್ ಓ ಗಾಡ್ ಫಾದರ್. ಲೆಟ್ ದ ಫೈರ್ ಬಿ ರೀಕಿಂಡಲ್ಡ್ ಓ ಗಾಡ್ ಫಾದರ್. ನಿನ್ನ ಅಗ್ನಿ ಕರ್ತನೆ, ನಿನ್ನ ಕಾರ್ಯಗಳು ಆಗಲಿ ಯೇಸುವಿನ ನಾಮದಲ್ಲಿ. ಜಲ 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 ಜಲ, ಜೀವ ಜಲ. ಓ ಯೇಸುವೆ, ನಾವು ನಿನ್ನ ಆಲಯ, ಉಕ್ಕುತ್ತೆ ನಮ್ಮಲ್ಲಿ ಜೀವ ಜಲ ಸ್ವಾಮಿ. ದುರಾತ್ಮಗಳನ್ನು ಓಡಿಸುವವರು, ರೋಗಗಳನ್ನು ಗುಣ ಮಾಡುವಾತರು ನಿನ್ನ ಸನ್ನಿಧಾನದಲ್ಲಿ ಏಳಲಿ ಯೇಸುವಿನ ನಾಮದಲ್ಲಿ. Fill us with your presence, oh God, Father. Lord, release your glory. I pray, Father.
Oh, fresh touch of the Lord in the name of the Lord Jesus Christ. A fresh touch of your glory, oh God, Father. Fresh touch of your presence, oh God, in the name of the Lord Jesus. ನಜರೇತಿನ ಯೇಸುವಿನ ನಾಮದಲ್ಲಿ, ನಜರೇತಿನ ಯೇಸುವಿನ ನಾಮದಲ್ಲಿ. Thank you, Lord Father. Release your glory. Release your glory. Release your presence, oh God, Father. Thank you, Lord. ಥ್ಯಾಂಕ್ ಯು ಲಾರ್ಡ್. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನನ್ನ ಆತ್ಮದಿಂದ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನನ್ನ ಆತ್ಮದಿಂದ. ಥ್ಯಾಂಕ್ ಯು ಲಾರ್ಡ್ ಫಾದರ್. ಓ ಥ್ಯಾಂಕ್ ಯು. ಅಸಾಧಾರಣವಾದಂಥ ಜೀವಿತ, ಅಸಾಧಾರಣವಾದಂಥ ಬಲ ತಂದೆಯಾದ ದೇವರೇ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಮ್ಮನ್ನು, ನಮ್ಮ ಸಭೆಯನ್ನು, ಪ್ರತಿಯೊಬ್ಬರನ್ನು, ಒಬ್ಬೊಬ್ಬರನ್ನು ನೀನು ಮಹಿಮೆಯಿಂದ ಮಹಿಮೆಗೆ ತೆಗೆದುಕೊಂಡು ಹೋಗುವ ಯೇಸು ಸ್ವಾಮಿ. ಪ್ರತಿಯೊಬ್ಬರನ್ನು ತಂದೆಯಾದ ದೇವರೇ, ಒಂದು ಹೊಸ ಮಟ್ಟದ ಜೀವನದಲ್ಲಿ, ಒಂದು ಹೊಸ ಮಟ್ಟದಲ್ಲಿ ಕರ್ತನೆ, ಓ ಹೊಸ ಮಟ್ಟದಲ್ಲಿ ರಿಲೀಸ್ ಯೋರ್ ಗ್ಲೋರಿ ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಹೊಸ ಮಟ್ಟದಲ್ಲಿ ಯೇಸುವಿನ ನಾಮದಲ್ಲಿ, ಹೊಸ ಮಟ್ಟದಲ್ಲಿ ಹೊಂದಿಕೋ, ಯೇಸುವಿನ ನಾಮದಲ್ಲಿ ಹೊಂದಿಕೋ. ಆತ್ಮನು ಕಾರ್ಯ ಮಾಡ್ಲಿಕ್ಕೆ ಬಿಡಿ ಯೇಸುವಿನ ನಾಮದಲ್ಲಿ. ಒಪ್ಪಿಸಿಕೊಂಡು ಜೀವಿತವನ್ನು ಯೇಸು ಸ್ವಾಮಿಗೆ, ಸ್ವಾಮಿ ನಿನ್ನ ಕಾರ್ಯ ಆಗಲಿ, ನಿನ್ನ ಕಾರ್ಯ ಆಗಲಿ ಯೇಸುವಿನ ನಾಮದಲ್ಲಿ. ರಿಲೀಸ್ ಯೋರ್ ಗ್ಲೋರಿ ಓ ಫಾದರ್. ರಿಲೀಸ್ ಯೋರ್ ಗ್ಲೋರಿ ಓ ಗಾಡ್ ಫಾದರ್. ರಿಲೀಸ್ ಯೋರ್ ಗ್ಲೋರಿ. ಹೊಂದಿಕೋ ಯೇಸುವಿನ ನಾಮದಲ್ಲಿ. ರಿಸೀವ್ ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಓ ಕಚರಬ ರಬ ರಬ ರಬ. ಹೊಂದಿಕೋ ಯೇಸುವಿನ ನಾಮದಲ್ಲಿ. ರಿಲೀಸ್ ಯೋರ್ ಗ್ಲೋರಿ. ರಿಲೀಸ್ ಯೋರ್ ಗ್ಲೋರಿ. ರಿಲೀಸ್ ಯೋರ್ ಗ್ಲೋರಿ. ಲೆಟ್ ಬಾಂಡೇಜಸ್ ಬಿ ಬ್ರೋಕನ್ ಯೇಸುವಿನ ನಾಮದಲ್ಲಿ. ಎಲ್ಲ ಒಂದು ಬಂಧನಗಳು ಮುರಿಯಲ್ಪಡುವ. పొందుకో ಯೇಸು ನಾಮములో. పొందుకో ಯೇಸು ನಾಮములో. పొందుకో ಯೇಸು ನಾಮములో. ಓ ರಿಲೀಸ್ ಯೋರ್ ಗ್ಲೋರಿ. ಉಪಯೋಗಿಸಿ ಹೊಂದಿಕೋ. ಟೇಕ್ ಇಟ್. ಜಸ್ಟ್ ಸ್ವೀಕರಿಸು. ಒಳಗಾಗೋ, ದೇವರ ಕಾರ್ಯಕ್ಕೆ ಒಳಗಾಗೋ. ಓ ಲರಬ ರಬ ರಬ. ಜಸ್ಟ್ ಟೇಕ್ ಇಟ್. ಡೋಂಟ್ ವರಿ. ಓ ಲರಬ ಲರಬ. ಲಾರ್ಡ್ ಫಿಲ್ಲರ್ ಲಾರ್ಡ್ ವಿತ್ ಯೋರ್ ಪ್ರೆಸೆನ್ಸ್. Fill presence, oh God. Thank you, Lord, your power, oh God. ಹೊಸ ಶಕ್ತಿ. ಓ ಥ್ಯಾಂಕ್ ಯು. ಇಲ್ಲಿವರೆಗೂ ಅನುಭವಿಸದೇ ಇರುವಂಥ ಜೀವಿತ ಯೇಸುವಿನ ನಾಮದಲ್ಲಿ. ಓ ರಿಸೀವ್. ಹೊಂದಿಕೋ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್ ಫಾದರ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಫಾದರ್. ಥ್ಯಾಂಕ್ ಯು ಲಾರ್ಡ್ ಫಾದರ್. ಓ ಎಲ್ಲ ಅಡೆತಡೆಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಅಡೆತಡೆಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ರಿಲೀಸ್ ಯೋರ್ ಗ್ಲೋರಿ ಓ ಗಾಡ್. ಓ ರಿಲೀಸ್ ಯೋರ್ ಗ್ಲೋರಿ. Release your glory. Release your glory. Release your glory. Release your presence, oh God, Father. Thank you, Lord Father. ಯೇಸುವಿನ ನಾಮದಲ್ಲಿ. Thank you, Lord Father. Thank you, Lord Father. Oh, thank you. Thank you, Jesus. Let the rivers of the living waters flow. Let the rivers of the living waters flow. Thank you, Lord Jesus. Thank you, Lord Jesus. Thank you, Jesus. ಓ ಥ್ಯಾಂಕ್ ಯು ಫಾದರ್. ಕರ್ತನೆ, ದೊಡ್ಡ ಪ್ರವಾಹ ಉಂಟಾಗಲಿ ಕರ್ತನೆ. ಅ ನಾನ್ ಸ್ಟಾಪ್ ಇನ್ಕ್ರೀಸ್ ಓ ಗಾಡ್. ಎಡಬಿಡದೆ, ಕಡಿಮೆ ಆಗದಂತೆ, ದಿನಕ್ಕೆ ಹೆಚ್ಚಾಗುವಂಥ ಒಂದು ಪ್ರಳಯದ ರೀತಿಯಲ್ಲಿ ನಿನ್ನ ನದಿಗಳು ಕರ್ತನೆ ನಮ್ಮ ನಗರವನ್ನು ಆವರಿಸುವಂತೆ, ಕರ್ನಾಟಕವನ್ನು ಆವರಿಸುವಂತೆ, ನಮ್ಮ ದೇಶವನ್ನು ಆವರಿಸುವಂತೆ ಕರ್ತನೆ. ದೊಡ್ಡ ನದಿಗಳು ಸ್ವಾಮಿ, ಶಾರೀರಿಕ ರೀತಿಯಲ್ಲಿ ನಾವು ನೋಡಿದ್ದೇವೆ. ಬ್ರಹ್ಮಪುತ್ರ ಆಗಿರ್ಬೋದು, ಗಂಗಾ ಆಗಿರ್ಬೋದು, ತುಂಗಭದ್ರ ಆಗಿರ್ಬೋದು, ಯಮುನಾ ಆಗಿರ್ಬೋದು. ಆದರೆ ಸ್ವಾಮಿ, ಇವತ್ತು ನಮ್ಮ ದೇಶ ಪವಿತ್ರಾತ್ಮನ ನದಿಯನ್ನು ಅನುಭವಿಸಲಿ ಯೇಸುವಿನ ನಾಮದಲ್ಲಿ. ನಮ್ಮ ಬಳ್ಳಾರಿ ನಗರ ತಂದೆಯಾದ ದೇವರೇ, ಪವಿತ್ರಾತ್ಮನ ಜೀವ ಜಲದ ನದಿಯನ್ನು ಅನುಭವಿಸಲಿ ಯೇಸುವಿನ ನಾಮದಲ್ಲಿ. ಜನರು ಈ ನೀರಿಂದ ಕುಡಿಯಲಿ ಸ್ವಾಮಿ. ಜನರು ಈ ನೀರಿಂದ ಕರ್ತನೆ ಅಭಿವೃದ್ಧಿ ಹೊಂದಲಿ ಯೇಸುವಿನ ನಾಮದಲ್ಲಿ. ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್. ಓ ಥ್ಯಾಂಕ್ ಯು ಫಾದರ್. ನಿನ್ನ ಜನರನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಗುಣ ಮಾಡಿದ್ದಕ್ಕಾಗಿ ಸ್ತೋತ್ರ. ಸ್ವಸ್ಥತೆಗಾಗಿ ಸ್ತೋತ್ರ. ಆರೋಗ್ಯಕ್ಕಾಗಿ ಸ್ತೋತ್ರ. ಬಲಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಫಾದರ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಹೊಂದಿಕೊಳ್ಳ್ರಿ ಪ್ರಿಯರೇ. ಕರ್ತನ್ ತುಂಬಿಸ್ತಾ ಇದ್ದಾನೆ ಅನೇಕರನ್ನು. ನೀವು ಆತನ ಸನ್ನಿಧಾನವನ್ನು ಬಲವಾಗಿ ಅನುಭವಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಮಿರಕಲ್ಸ್ ಆರ್ ಹ್ಯಾಪನಿಂಗ್. ಅದ್ಭುತ ಕಾರ್ಯಗಳಾಗ್ತಾ ಇದೆ. ಬಂಧನಗಳು ಮುರಿಯಲ್ಪಡ್ತಾ ಇದೆ. ರೋಗಗಳು ವಾಸಿ ಆಗ್ತಾ ಇದೆ. ನಿಮ್ಮ ಬೇನೆಗಳು ಬಿಟ್ಟು ಹೋಗಿವೆ. ಪರೀಕ್ಷೆ ಮಾಡಿ ನೋಡ್ಕೊಳ್ರಿ. ನೀವು ಬಂದಂಥ ಬಂಧನಗಳು ಇವತ್ತಿಲ್ಲ, ಆ ಬೇನೆಗಳಿಲ್ಲ. ಪರೀಕ್ಷೆ ಮಾಡಿ ನೋಡ್ರಿ. ಓ ಮಾ ಖಾನ್ ಸಾರಾ ಬಾಬಾ ಬಾಬಾ. ನಿಮ್ಮ ಕಾಲು ನೋವುಗಳು,
ಎದೆ ನೋವುಗಳು, ತಲೆನೋವುಗಳು, ಬೆನ್ನು ನೋವುಗಳು, ಮಂದೆರೆಬೆ, ಸೆಕೆಚೆರೆ, ಬೇರೆ 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 ನರಗಳ ಸಮಸ್ಯೆಗಳು. ಓಮ ಖಾಂಚ ರಬ ರಬ ಲರಬ ರಬ ರಬ ಲರಬ ಶಖರ ಬಬ 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 ಓಲೆರೆ ಬೇರೆ 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 ಬೆಲೆರೆ ಬೆಲೆ ರಬ ರಬ. ಸ್ವಸ್ಥತೆ ಸ್ವಸ್ಥತೆ ಸ್ವಸ್ಥತೆ, ಆರೋಗ್ಯ, ಜೀವ ಜೀವ ಜೀವ, ಸಮೃದ್ಧಿಯಾದ ಜೀವ. ರಿಯಬ ಖಲರಬ ಲರಬ, ತಲೆಯಿಂದ ಕಾಲಿನವರೆಗೂ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸ್ವಸ್ಥತೆ ಯೇಸುವಿನ ನಾಮದಲ್ಲಿ. ಓ ರಬ, ಒಬ್ಬ ರೋಗಿ ಕೂಡ ಇರುವುದಿಲ್ಲ. ಪ್ರತಿಯೊಬ್ಬನು ಪ್ರತಿಯೊಂದು ರೋಗದಿಂದ ಗುಣ ಹೊಂದಿ ಸ್ವಸ್ಥತೆ ಹೊಂದಿ ನಾವು ಹೋಗುವವರಾಗಿದ್ದೇವೆ ಯೇಸುವಿನ ನಾಮದಲ್ಲಿ. The power of the Lord was present to heal the sick. The power of the Lord was present to heal the sick. ದುಷ್ಟಾತ್ಮಗಳಿಗೆ ಯಾವ ಆಸ್ಪದವಿಲ್ಲ ಯೇಸುವಿನ ನಾಮದಲ್ಲಿ. ಮಾಟ ಮಂತ್ರ ಶಕ್ತಿಗಳಿಗೆ ಯಾವ ಆಸ್ಪದವಿಲ್ಲ. ಥ್ಯಾಂಕ್ ಯು ಫಾದರ್, ಐ ಗಿವ್ ಯು ಗ್ಲೋರಿ ಫಾದರ್. ನಿನಗೆಲ್ಲ ಮಹಿಮೆಯನ್ನು ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ. ಆಮೇನ್ ಆಮೇನ್. ಈ ವಾರ ಎಲ್ಲ ಭಾರ, ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ತೆಗೀರಿ. ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮನೊಂದಿಗೆ ಸಹವಾಸ ಮಾಡಿರಿ. ಮುಂದಿನ ವಾರ ಬನ್ನಿರಿ. ರೈಟ್, ದೇವರು ದೊಡ್ಡ ಕಾರ್ಯ ನಮ್ಮ ಮುಖಾಂತರ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ನಿನ್ನಲ್ಲಿ ಜೀವಜಲ ಇದೆ, ನಿನ್ನಲ್ಲಿ ಜೀವಜಲ ಇದೆ, ನಿಮ್ಮೆಲ್ಲರಲ್ಲಿ ಜೀವಜಲ ಇದೆ, ನಿಮ್ಮೆಲ್ಲರಲ್ಲಿ ಜೀವಜಲ. ನೀನು ಈ ವಾರವೆಲ್ಲ ಪ್ರಾರ್ಥನೆಯಲ್ಲಿ ವಾನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಅದು ನಿನ್ನಲ್ಲಿ ಉಕ್ತಾ ಇದ್ದರೆ, ನೀನು ಆಯ್ತವಾರ ಬಂದಾಗ ಎಲ್ಲ ಎಷ್ಟು ಹೊರತೆಗಳು ಸೇರಿ ಒಂದು ದೊಡ್ಡ ನದಿ ಆಗ್ತದೆ. ನಾವೇನು ಮಾಡ್ತೀವಿ ಭಾಳ ಸರಿ, ಹೆಂಗಂದ್ರೆ ಆಯ್ತು ಸರ್ವಿಸ್ ಚೆನ್ನಾಗಿತ್ತಪ್ಪ, ದೇವ್ರ ಸನ್ನಿಧಾನ ಚೆನ್ನಾಗಿತ್ತಪ್ಪ, ವಾಕ್ಯ ಚೆನ್ನಾಗಿತ್ತಪ್ಪ, ಓದ್ವಿ, ಮತ್ತೆ ನಾವು ಆಡಿದ ಆಟ ಆಡಿದ್ವಿ, ಎಲ್ಲ ಖಾಲಿ ಮಾಡ್ಕೊಂಡು ಮತ್ತೆ ಆಯ್ತವರ ತುಂಬಿಸ್ಕೊಳ್ಳಿಕ್ಕೆ ಬರ್ತೀವಿ. ನೀವು ಬರುವಾಗಲೇ ತುಂಬಿ ಬರ್ಬೇಕು. ಯಾಕೆ? ಪವಿತ್ರಾತ್ಮ ನಿನ್ನ ಜೊತೆಗಿದ್ದಾನಲ್ಲಿ. ಹಲ್ಲೆಲೂಯಾ. ನೀನು ಅದಕ್ಕೆ ದಿನನಿತ್ಯ ಪ್ರಾರ್ಥನೆಯಲ್ಲಿ ಅರ್ಧ ಗಂಟೆ ಆಗಿರ್ಬೋದು, ಆದರೆ ಎಲ್ಲ ತೆಗೆದು ಆಫ್ ಮಾಡಿ ಕಣ್ಣು ಮುಚ್ಕೊಂಡು ದೇವ್ರ ಸನ್ನಿಧಾನದಲ್ಲಿ ದೇವ್ರು ನಿನ್ನನ್ನು ತುಂಬಿಸ್ತಾನೆ. ನೀನು ತುಂಬಿ ಇಲ್ಲಿ ಬಂದಾಗ ಏನಾಗ್ತದೆ, ನಮ್ಮೆಲ್ಲರ ಒಳಗಡೆಯಿಂದ ನನ್ನಲ್ಲಿ ನದಿ, ನಿನ್ನಲ್ಲಿ ನದಿ, ಇವರಲ್ಲದಿ ಎಲ್ಲರೂ ಹಿಂಗೆ ಸೇರಿ ಹರಿದಾಗ ಹೊರಗಡೆ ಜನರು ಬರ್ತಾರೆ, ಏನೋ ಆಗ್ತೈತಪ್ಪ ಇಲ್ಲಿ. ಅಲ್ಲಿ ಸೈಡ್ನಾಗ ರೋಡ್ನಾಗ ಹೋಗೋನ್ಗೆ ಅವ್ನಿಗೆ ಅನಿಸ್ತತೆ, ಒಳಗೆ ಹೋಗ್ಬೇಕು ಅನಿಸ್ತತೆ, ಯಾಕೆ ಒಳಗೆ ಬಂದೇನೋ ಗೊತ್ತಿಲ್ಲ ಅನಿಸ್ತದೆ. ಹಲ್ಲೆಲೂಯಾ. ಎಷ್ಟು ಜನ ಬಯಸ್ತೀರ ಅಂತ ಕಾರ್ಯಗಳಾಗಬೇಕಂತ? ಆದರೆ ನಾವೆಲ್ಲರೂ ಸಹಕರಿಸ್ಬೇಕು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.